ವಿಶ್ವ ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ನಮಸ್ಕಾರ. ಸಂಪರ್ಕ, ಸಹಕಾರ ಮತ್ತು ಸಮೃದ್ಧಿಯತ್ತ ಕರಾಳ ವಿಶ್ವ, ಇದು ನಮ್ಮ ಧ್ಯೇಯ. ನಾನು ಸಿದ್ಧಿಯಸ್ ವಸಿಷ್ಠ. ಇವತ್ತು ನಮ್ಮ ಜೊತೆ ಇರುವಂತಹ ಕರಾಳ ಸಾಧಕರು ಯಾರು ಅಂತ ನೋಡ್ಕೊಂಡು ಬರೋಣ. ಕರಾಳ ವಿಶ್ವ ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಸಾಧಕರ ಸಂದರ್ಶನದಲ್ಲಿ ನಮ್ಮ ಜೊತೆ ಇರುವಂಥವರು ಕರಾಳದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಹಾಗೆ ಕರಾಳದ ಕಂದ ಅಂತಲೇ ಹೇಳ್ಬೋದಾದಂತಹ ಪದ್ಮಶ್ರೀ ಪುರಸ್ಕೃತರಾದಂತಹ ಗಿರೀಶ್ ಭಾರದ್ವಾಜ್ ಅವರು. ಸೊ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವಿವತ್ತು ಈ ಮಟ್ಟಕ್ಕೆ ತಲುಪಿರುವಂತಹ ರೀತಿ ಏನಿದೆ ಅಷ್ಟೇನು ಸುಲಭ ಆಗಿರಲಿಲ್ಲ. ಅಂದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದು, ಅಂದರೆ ಸುಳ್ಯದ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ 5 ವರ್ಷ, 5-10 ಶಾಲೆಗೆ ಹೋಗಲಿಲ್ಲ. 4 ವರ್ಷ ನನ್ನ ಅಕ್ಕನೇ ಪಾಠ ಹೇಳಿಬಿಟ್ಟದ್ದು 4ನೇ ಕ್ಲಾಸ್ವರೆಗೆ. 6ನೇ ಕ್ಲಾಸಿಗೆ ಡೈರೆಕ್ಟ್ ಪರೀಕ್ಷೆ ಕೂತು ಆಗ ಫಸ್ಟ್ ಫಾರ್ಮ್ ಬಂದಿತ್ತು ಹೈಸ್ಕೂಲಲ್ಲಿ, ಪಾಸಾಗಬೋದಿತ್ತು. ಬೆಳಗಿನ ವಿಜ್ಞಾನ ಕನ್ನಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ಮತ್ತು ಗಣಿತ ಇತ್ತು, ಗಣಿತದಲ್ಲಿ ಒಳ್ಳೆ, ಹಾಗೆ ಫೇಲಾದೆ. ಮತ್ತು ಅಲ್ಲಿ ಮಾಸ್ಟರ್ ಹೇಳಿದರು 5ನೇ ಕ್ಲಾಸಿಗೆ ಹೋಗಲಿ, ಬರೋ ವರ್ಷ ಬರಲಿ ಅಂತ. ಹಾಗೆ ಚರ್ಚ್ ಸ್ಕೂಲಲ್ಲಿ, ಸೈಂಟ್ ಮೆಥಡಿಸ್ಟ್ ಚರ್ಚ್ ಸ್ಕೂಲಲ್ಲಿ ಖಾಲಿತ್ತು. 5ನೇ ಕ್ಲಾಸಲ್ಲಿ 11 ಜನ ಇತ್ತು, ನಾನು ಸೇರಿ 12 ಜನ. ಹಾಗೆ ಅಲ್ಲಿ ತಗೊಂಡ್ರು. ಅಲ್ಲಿ ತುಂಬ ಕಷ್ಟದಲ್ಲಿ ಮ್ಯಾಥಮೆಟಿಕ್ಸ್ ಗಣಿತವನ್ನು ಕಲಿತೆ, ಮತ್ತು ಪಾಸಾದೆ. ಅಲ್ಲಿ ಮತ್ತೆ ಡೈರೆಕ್ಟ್ 6ನೇ ಕ್ಲಾಸಿಗೆ ಫಸ್ಟ್ ಫಾರ್ಮಿಗೆ ಹೈಸ್ಕೂಲಿಗೆ ಬಂದೆ. ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಆಮೇಲೆ ಪುನಃ 8th, 9th, 10th ಹೈಸ್ಕೂಲ್ ವಿದ್ಯಾಭ್ಯಾಸ ಆಗಿತ್ತು. ಅಂದರೆ ನಿಮ್ಮ ಬಾಲ್ಯ ಜೀವನ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿತು? ಒಂದು ನಮ್ಮ ಅಪ್ಪ ಅಮ್ಮನ ಪ್ರೋತ್ಸಾಹ, ಯಾವಾಗಲೂ ಉದಾಸೀನ ಮಾಡಲಿಕ್ಕೆ ಬಿಡ್ತಿರಲಿಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ದೆವು ಶಾಲೆಗೆ, ಸುಳ್ಳಿಗೆ, ಚರ್ಚ್ ಸ್ಕೂಲಿಗೆ. ತುಂಬ ಕಷ್ಟ ಆಗ್ತಿತ್ತು. ಸ್ವಲ್ಪ ಆಗ ಆರ್ಥಿಕವಾಗಿ ಕೂಡ ಕಷ್ಟ ಇತ್ತು, ಚಪ್ಪಲಿ ಇರಲಿಲ್ಲ, ಎಲ್ಲ ಮಾರ್ಗಕ್ಕೆ ಡಾಮರ್ ಇರಲಿಲ್ಲ, ಡಂಕಿಕೊಂಡು ಕಾಲಲ್ಲಿ ಯಾವಾಗಲೂ ಬೆರಳಿನಲ್ಲಿ ರಕ್ತ ಸುರಿತಾ ಇರ್ತಿತ್ತು. ಅದೇ ನೀವು ಅಂದರೆ ಹೈಸ್ಕೂಲ್ ಲೈಫ್ನಲ್ಲಿ ನೀವೇ ಅಡುಗೆ ಮಾಡ್ತಾ ಇದ್ದಂಥದ್ದು, ಅಂದರೆ ತಮ್ಮಂದಿರಿಗೆ ಬುತ್ತಿ ತುಂಬಿಸಿಕೊಂಡು ಅದೇ 8th ಸ್ಟ್ಯಾಂಡರ್ಡಿಗೆ ಬರುವಾಗ ಅಮ್ಮನಿಗೆ ಆರಾಮಿಲ್ಲದಾಗಾಯಿತು. ಅಮ್ಮನನ್ನು ಮಂಗಳೂರಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಹಾಗೆ ನನಗೆ ಒಂದು ಹೋಮ್ವರ್ಕ್ ಎಲ್ಲ ಆಗ್ತಿರಲಿಲ್ಲ. ಆಗ ಕರೆಂಟು ಇರಲಿಲ್ಲ ಇಲ್ಲಿ. ಚಿಮಣಿ ದೀಪಗಳು, ಎಣ್ಣೆ ಜಾಸ್ತಿ ಖರ್ಚಾಗ ರಾತ್ರಿ ನಾನು ಎಲ್ಲ ಕೆಲಸ ಆದಮೇಲೆ ಆ ಚಿಮಣಿಯ ಪುಡ್ಡಿ ಇಟ್ಟು ಬರೀತು. ಒಂದು ದಿವಸ ಈಗ ಬರಿತಾ ಇರೋ ನಿಂತರೆ ಬಂದು ತಲೆಗೆ ಬೆಂಕಿ ಹಿಡಿದಿತ್ತು, ಜೊತೆ ಸುಟ್ಟಿತ್ತು ಸ್ವಲ್ಪ. ಹಾಗೆಲ್ಲ ಆಯಿತು. ಆಮೇಲೆ ಶಾಲೆಯಲ್ಲಿ ಕೆಲವು ಮಾಸ್ಟ್ರು ಕ್ಲಾಸಿಂದ ಹೊರಗೆ ನಿಲ್ಲಿಸೋದು ಹೋಮ್ವರ್ಕ್ ಆಗೋದಿದ್ದರೆ, ಕೆಲವು ಮಾಸ್ಟ್ರು ನಾಗರಿಕತೆ ಬಿಟ್ಟು ಕೆಲವರು ಬೆಂಚ್ ಮೇಲೆ ನಿಲ್ಲಿಸ್ತಿದ್ರು. ಹಾಗೆಲ್ಲ ಆಗ್ತಿದೆ. ಹಾಗೆ ಒಂದು ದಿವಸ ಹೆಚ್ಚಾಗಿ ಹಿಂದಿ ಪಾಠವನ್ನು ಹಿಂದಿ ಮಾಸ್ಟರ್ ಸ್ವಲ್ಪ ಪಾಪ, ಅದನ್ನು ಲಾಸ್ಟಿಗೆ ಇಡ್ತಿದ್ದೆ, ಹೆಚ್ಚಾಗಿ ಅದು ಬಾಕಿ ಆಗ್ತಿತ್ತು. ಒಂದು ದಿವಸ ಅವರಿಗೇನೋ ಅನುಮಾನ ಆಯಿತು, ನಂದು ಮಾತ್ರ ಎಲ್ಲರದ್ದು ಹಾಗೆ ಮಾಡಿದ್ದೀರಲ್ಲ, ಅದು ನಂದು ಮಾತ್ರ ಬಾಕಿ, ಅವ್ರದ್ದು ಹಿಂದಿ ಮಾತ್ರ ಬಾಕಿ. ಕಳ್ಳ ನಾನು ಪಾಪದವಂತ ಇದು ಮಾಡೋದು, ನಿಲ್ಲ ಬೆಂಚ್ ಮೇಲೆ ನಿಲ್ತಿದ್ದೆ. ನಿಲ್ಲುವಾಗ ಪಕ್ಕದಲ್ಲಿ ದೊಡ್ಡ ಚೇಷ್ಟ ಮಾಡಿದ, ನನಗೆ ನೆಗೆ ಬಂತು. ನೆಗಾಡ್ತೀಯ ಅಂತ ಹೇಳಿದರು. ಒಂದು ಚಿವುಟಿದೆ ತೊಡೆಗೆ, ಸಿಕ್ಕಾಪಟ್ಟಣವಾಗಿದೆ. ಅವತ್ತು ನಾನು ಹೂಗಿಕೊಂಡೇ ಬಂದೆ, ಇನ್ನೂ ಶಾಲೆ ಬೇಡ ಅಂತೇಳಿ. ತಮ್ಮಂದಿರೆಲ್ಲ ಶಾಲೆಗೆ ಹೋಗಲಿ ಅಂತೇಳಿ ನಾನೊಂದು 2-3 ವರ್ಷ ಶಾಲೆಗೆ ಹೋಗಲಿಲ್ಲ. ಇಲ್ಲಿ ಒಬ್ಬ ಅಪ್ಪಯ್ಯ ಅಂತೇಳಿ ಹಾಲು ಬರಲಿಕ್ಕಿದ್ದ. ನಾನು ಹಾಲನ್ನು ಬಿಸಿ ಮಾಡಿ ತಮ್ಮಂದಿರಿಗೆಲ್ಲ ಬುತ್ತಿ ಹಾಕಿ ಹಾಲನ್ನು ಬಿಸಿ ಮಾಡಿ ಕ್ಯಾನ್ನಲ್ಲಿ ಹಾಕ್ಕೊಂಡು ಹೋಗಿ ಸುಳ್ಳಿಯಿಂದ PV ಮೋಟ್ರ್ ಸರ್ವಿಸ್ ಅಂತೇಳಿ ಮಂಗಳೂರಿಗೆ ಬಸ್ ಇತ್ತು. ಅದು 9:30, 9:45 ಬರೋದು. ಅದರಲ್ಲಿ ಕಂಡಕ್ಟರ್ನ ಸೀಟಿಗೆ ಕಟ್ಟಿ ನಾನು ಅಲ್ಲಿ ಅಮ್ಮನಿಗೆ ಹಾಲು ಸಿಗಬೇಕಲ್ಲ. ಅಪ್ಪ ಬಂದು ಬಸ್ಸದ ಅಪ್ಪನ ತುಂಬ ಪರಿಚಯದವರು, ಡ್ರೈವರ್ ಮತ್ತು ಕಂಡಕ್ಟ್ರು. ಹಾಗೆ ಹರ್ಕೊಂಡು ಹೋಗ್ತಿದ್ದು. ಸಾಯಂಕಾಲ ಪುನಃ ಯಾವುದೋ ಬಸ್ಸಲ್ಲಿ ಕ್ಯಾನ್ ಬರೋದು, ತಮ್ಮದೆಲ್ಲ ಮುಂದೆ ಬರೋದು, ನಾನು
ಕ್ಯಾನ್ ತಗೊಂಡು ಮತ್ತೆ ಓಡಿ ಬಂದು ಅಡುಗೆ ಮಾಡಿ ತಮ್ಮಂದರೆಲ್ಲ ಬಳಸಿ ಆಮೇಲೆ ಹಾಗೆ ಈ ಚೂಟಿದ್ರಿಂದ ಬೇಸರಾಗಿ ಬಿಟ್ಟಿದ್ದೆ. ಈ ಅಪ್ಪಯ್ಯ ಒಂದು ಹಾಲುಗಾರಿ ಇದ್ದ, ಅವನು ಜೋರು ಮಾಡಿದ್ದು, ಯಾಕೆ ಎಲ್ಲ ಹೋಗೋದಿಲ್ಲ, ನಾನು ಹೋಗೋದಿಲ್ಲ, ಅಲ್ಲಿ ಆಗೋದಿಲ್ಲ, 2 ಕೆಲಸ ಆಗೋದಿಲ್ಲ ಅಲ್ಲೇ. 2-3 ದಿವಸ ಆಗ ನಮ್ಮ ಸೋದರ ಮಾವ ಬಂದರು. ಅಮ್ಮ ಕಳಿಸಿದಲ್ಲ ಮಂಗಳೂರಿಂದ, ಮಕ್ಕಳು ಹೇಗಿದ್ದಾರೆ ನೋಡಿ ಬಾ ಅಂತ. ಹಾಗೆ ಬಂದವರು ಬಂದು ಕೂಡಲೇ ರಿಪೋರ್ಟ್ ಮಾಡಿದ. ಅವರು ಶಾಲೆ ಹೋಗಿಲ್ಲ 3 ದಿವಸದಿಂದ ಅಂತ ಕೇಳಿದರು ಯಾಕೆಂತ. ನಾನು ಕೂತ್ಕೊಂಡು ಹೇಳಿದೆ ನನಗೆ ಯಾವುದಿಲ್ಲ, ಯಾವಾಗಲೂ ಬೆಂಚಿನ ಮೇಲೆ ಕ್ಲಾಸಿಂದ ಹೊರಗೆ. ಅವರು ತುಂಬ ಬುದ್ಧಿ ಹೇಳಿದರು, ನೀನು ಸಹ ಅಪ್ಪನಾಗೆ ದೊಡ್ಡ ಇಂಜಿನಿಯರ್ ಆಗಬೇಕು, ಆಗ್ತೀಯ. ಅಮ್ಮ ಯಾವಾಗಲೂ ಕಷ್ಟ ಯಾವಾಗಲೂ ಇರೋದಿಲ್ಲ, ಅಮ್ಮ ಬರ್ತಾರೆ 15 ದಿವಸದಲ್ಲಿ. ಹೌದು ಬಂದರೂ ಕೂಡ ಅಮ್ಮನ ಹುಷಾರಿಲ್ಲಲ್ಲ, ನಾನು ಅಡುಗೆ ಮಾಡಬೇಕಲ್ಲ ಹೇಳಿದೆ. ಇಲ್ಲ ಅಡುಗೆ ಜನ ಕರ್ಕೊಂಡು ಬರ್ತಾರೆ, ನೀನು ಹೋಗು ಅಂತ ಹೇಳಿದೆ. ಈ ಮನೆಯಲ್ಲಿ ಅಡುಗೆ ಕೂಡ ಸಗಣಿ ನಾರಿಗಳು ನಿಂತಾರೆ. ನಮ್ಮ ರುಕ್ಮಿಣಿ ಅಜ್ಜಿ ಅಂತಿಲ್ಲ, ಅವಳು ಬ್ಯಾಟ್ರಿ ಹಾಕಿ ಕಪ್ಪು ಮಾಡಿ ನನ್ನ ಬಟ್ಟೆ ಯಾವಾಗಲೂ ಕೊಳಕು. ಹಾಗೆ ನನಗೆ ಮನೆಯಲ್ಲಿ ತಮ್ಮಂದಿರು ಮತ್ತು ಅಣ್ಣೆಲ್ಲ ತಮಾಷೆ ಹೇಳಿದ್ರು, ಬಪ್ಪು ಗಿರಿಯಿಂದ ಕೊಳಕ, ಬಪ್ಪನ ಕೊಳಕ ಅಂತ. ಅದು ತುಂಬ ಮನಸ್ಸಿಗೆ ಬೇಸರ ಆಗ್ತಿತ್ತು, ಎಂತ ಹೇಳ್ತಿರ್ಲಿಲ್ಲ. ಹಾಗೆ ಅಪ್ಪ ಮತ್ತು ಅಮ್ಮ ಬಂದರು, ಅಡುಗೆ ಜನ ಕರ್ಕೊಂಡು ಬಂದರು. ಹಾಗೆ ನನ್ನ ಅಪ್ಪನ ಹತ್ರ ಮೊದಲು ಆಟ ಮಾಡಿ ಬಿಳಿ ಅಂಗಿ ಬಿಳಿ ಜೊತೆಗೆ 2 ಜೊತೆ ತಗೊಂಡದ್ದು, ಅದನ್ನೇ ಆಗೋದು. ನನ್ನ ಬಪ್ಪು ಬೆಳೆದ ಹೆಸರು ಹೋಗಬೇಕು. ಆಮೇಲೆ ಹುಷಾರಾದೆ. SSLCಯಲ್ಲಿ ಮ್ಯಾಥಮೆಟಿಕ್ಸ್ 2 ಇತ್ತು ನಮಗೆ, ಎಲೆಕ್ಟ್ರಿಕ್ ಮತ್ತು ಜನರಲ್. ಎಲೆಕ್ಟ್ರಿಕಲ್ಲಿ 92, ಜನರಲಲ್ಲಿ 96 ಬಂದಿದೆ. ಅದು ಆಮೇಲೆ PUCಗೆ ಸೈನ್ಸ್ ಹೋದೆ. ನಾನು ಶಾಲೆಯಲ್ಲಿ ನಾಟಕದಲ್ಲಿ ಅದರಲ್ಲಿ ಜೋರಾಗಿದ್ದೆ. ನಾಟಕ ಅನ್ನೋ ಕಾನ್ಸೆಪ್ಟ್ ಅಂದರೆ ಆ ಗುಣ ಹೇಗೆ ಬಂದದ್ದು ನಿಮ್ಮಲ್ಲಿ, ಆ ಹವ್ಯಾಸ ಆಗಿರ್ಬೋದು? ಅದೇ ನನ್ನನ್ನು ಅಲ್ಲಿ ಇದು ಹುಡುಗಿ ಅಲ್ಲಿ ಪಾರ್ಟಿಗೆ ಸೆಲೆಕ್ಟ್ ಮಾಡಿದರು 9th ನಾನು ಸ್ವಲ್ಪ ಪಾಪ ಅಲ್ಲ. ಶಾರದಾಮಣಿ ದೇವಿ ಒಂದು ಹೃದಯ ದೇಗುಲ ಅಂತ ಒಂದು ನಾಟಕಕ್ಕೆ ನಮ್ಮ ಪದ್ಮನಾಭ ಭಾಷೆ ಅಂತಿದ್ದರು, ಅವರು ಡೆಲ್ ಭಾಷೆ. ಅವರು ನೀನು ಶಾರದಾಮಣಿ ಮಾಡಬೇಕು ಅಂತ ಹೇಳಿದರು. ನಾನು ಈಗ ನೋಡಿದೆ, ನಿಲ್ಲಿ ಆಗ್ತದ ಮಾಡೋ ಅಂತ ಹೇಳಿದರು. ನಾನು ಹೇಳಿ ಕೊಡ್ತೀನಿ ಅಂತ ಚೆಂದ ಹೇಳಿ ಕೊಟ್ಟರು. ಇದು ಒಬ್ಬರ ಹೃದಯ ಪರಿವರ್ತನೆ ಮಾಡುವ ಇದು ಸೀಕ್ವೆನ್ಸ್. ಅದರ ಡೈಲಾಗ್ ಈಗ ಸ್ವಲ್ಪ ನೆನಪುಂಟು. ರಾಕ್ಷಸ ಅಲ್ಲ, ರಾಕ್ಷಸ ಸ್ವಭಾವದ ದಾರಿಯಲ್ಲಿ ಹೋಗೋರಲ್ಲಿ ದರೋಡೆ ಮಾಡಿ ಅವ್ರ ಕೈಯಿಂದ ತಗೊಳ್ಳೋನು. ಅವನನ್ನು ಕ್ಲಾಸ್ಮೇಟ್ ರಾಧಾಕೃಷ್ಣ ಅಂತ ದೊಡ್ಡ ಜೀವ ಕೂಡ. ಅವನನ್ನು ನೋಡೋಲ್ಲೇ ಹೆದರಿಕೆ ಆಗಿದೆ. ಅದೇ ನಾನು ಅವನನ್ನು ಏನಪ್ಪ ಅಂತ ಕೇಳಿದ್ರು. ಅಪ್ಪ ಅಂತ ಹೇಳಿದ್ರೆ ಅಲ್ಲಿ ಶಾಕ್ ಆಯಿತು. ಅದೇ ಆಗ ನೀನು ಯಾಕೆ ನನ್ನ ಕರಿತಾ ಇದ್ದೀನ? ನಾನು ಪ್ರೀತಿಯಿಂದ ಕರಿತಾ ಇದ್ದೇನೆ. ಪ್ರೀತಿ ಹಾಗಂದರೆ ಏನು ಅಂತ ಆ ಒಂದು ಡೈಲಾಗ್ ಇದೆ. ಹಾದಿ ತಪ್ಪಿ ಕಾಡು ಹೊಕ್ಕರು, ಹಸಿದ ಹೆಬ್ಬುಲಿಯ ಬಾಯಿಗೆ ಸಿಕ್ಕರು, ಒಂದೇ ಒಂದು ಪ್ರೀತಿಯ ಮಾತು ಸಾಕು, ಗೊಂಬೆಗೂ ಸ್ನೇಹದ ಸೂತ್ರ ಬೇಕು ಅಂತ. ಅವ ಶಾಕ್ ಹೊಡೆದ ನಿಲ್ತಲ್ಲ. ಮತ್ತು ಅವರದನ್ನು ಸ್ವಲ್ಪ ಹೇಳ್ತಾರೆ, ಕೊನೆಗೆ ತಪ್ಪು ಹೇಳ್ತಾರೆ. ತಂದೆ ಎಂದು ಕರೆದೆ ನನ್ನ ಕೊಂದೆ ಅಂತ. ಅಂದರೆ ಅವನ ದುಷ್ಟ ಸ್ವಭಾವ ಹೋಯಿತು ಅಂತ. ಆಮೇಲೆ ಅವನು ಒಳ್ಳೆಯನಲ್ಲ. ಅದು ಆ ರೀತಿಯ ಸ್ವಭಾವ ಅಂದರೆ ಅವರು ಸೆಲೆಕ್ಟ್ ಮಾಡಿ ಅದು ಆ ಡೈಲಾಗ್ಸು ನನ್ನ ಜೀವನದಲ್ಲಿ ತುಂಬ ಪರಿಣಾಮ ಬೀರಿದೆ. ಆಮೇಲೆ ಆ ಪ್ರೀತಿ ಉಂಟಲ್ಲ, ಅದು ಲೈಫಲ್ಲಿ ಮುಂದೆ ಕೂಡ ತುಂಬ ಉಪಕಾರ ಆಯಿತು. ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸೋದು. ಅಂದರೆ ಆ ಬಾಲ್ಯ ಜೀವನದ ಪುಟ್ಟ ಗಿರೀಶ್ ಏನಿದ್ದಾರೆ, ಅವರು ಮುಂಗೋಪಿನ ಅಥವಾ ಸೈಲೆಂಟ, ಅಂದರೆ ಕೀಟ್ಲೆ ಟೀಕೆ, ನಾಚಿಕೆ ಸ್ವಭಾವ ಜಾಸ್ತಿ. ಅಂದರೆ ಯಾವ ವಿಷಯಕ್ಕೆ ನಾಚಿಕೆ? ಯಾಕೆಂದ್ರೆ ಗೊತ್ತಿಲ್ಲ, ಹೆಚ್ಚು ಎಕ್ಸ್ಪೋಸ್ ಆಗಿರಲಿಲ್ಲ. ಅಂದರೆ ಒಂಥರ ಇಂಟ್ರಾವರ್ಟ್ ಆಗಿದ್ರಿ. ಅಲ್ಲ, ಹೆಚ್ಚು ಮುಂದೆ ಹೋಗೋದಿಲ್ಲ. ನಾವು ಹುಡುಗರೇ ಇರುವಾಗ ನಾನು ಹುಷಾರು. ಒಳಗೆ ಹೋದರೆ ಸ್ವಿಮ್ಮಿಂಗಲ್ಲಿ ನಾನೇ ಫಸ್ಟ್. ಶಾಲೆಗೆ ಹೋದೆ, ಇಲ್ಲಿ ರಜೆಯಲ್ಲೆಲ್ಲ ಹೋಗ್ತಿದ್ದೇವಲ್ಲ, ಮತ್ತು ಅಲ್ಲಿ ಒಂದು ತೆಪ್ಪ ಯಾರು ಮಾಡ್ತಿದ್ರು, ಅದನ್ನು ಕೊಂಡೋಗಿ ತೊಗೊಂಡೋದಕ್ಕೆ ಇಲ್ಲಿ ಬಂದು ಪೆಟ್ಟು ಸುರಿದಿದೆ. ಹೋಗ್ತಿದ್ದೆ ಹಾಗೆಲ್ಲ ಇತ್ತು. ಇಲ್ಲೇ ಇಲ್ಲ ಅಂದರೆ ಅದೇನೋ ಅಲ್ಲ, ಸಣ್ಣ ಮಕ್ಕಳು ಆಡ್ತಿದ್ದೇವೆ ಇಲ್ಲಿ. ಅಣ್ಣ ತಮ್ಮಂದಿರು ತುಂಬ ಜನ ಅಲ್ಲ, ಹಾಗೆ ನಾವೇ ಇರುವಾಗ ಯಾರೋ ಹೊರಸೊಬ್ಬರು ಬಂದರೆ ಸ್ವಲ್ಪ ಸಂಕೋಚ. ಕಾಲೇಜ್ ಲೈಫ್ ಅಂತ ಹೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇರುತ್ತೆ ಎಲ್ಲರ ಲೈಫಲ್ಲಿ. ಒಂದು ಕ್ರಶ್ ಸ್ಟೋರೀಸ್ ಆಗಿರ್ಬೋದು, ಅಥವಾ ಒಂದಷ್ಟು ಕೀಟ್ಲೆ ಸ್ಟೋರೀಸ್ ಆಗಿರ್ಬೋದು. ಅಂಥದ್ದು ನಿಮ್ಮಲ್ಲಿ ನೆನಪಿರುವಂತಹ ಒಂದು ವಿಷಯ ಯಾವುದು? PUCಗೆ ಸೈಟ್ ಅನಾಲಿಸಿಸ್ ಮಂಗಳೂರಿಗೆ ಹೋದ್ದು. ಅಲ್ಲಿ ನಮಗೆ ಒಂದು ಮನೆ ಇತ್ತು, ಅಲ್ಲಿಂದ ಹೋಗ್ತಾಯಿದ್ದೆವು ಶಾಲೆಗೆ, ಕಾಲೇಜಿಗೆ ಹೋಗ್ತಾಯಿದ್ದೆವು. ಅಲ್ಲಿ ಹತ್ತದ ಮನೆಯವರು 2-3 ಜನ ಫ್ರೆಂಡ್ಸ್ ಆಗಿದ್ದರು. ಡೈಲಿ ಒಟ್ಟಿಗೆ ಭಾಳ ಖುಷಿಯಲ್ಲಿ ಹೋಗ್ತಿದ್ದೆವು. ಅವರು NCC ಸೇರಿದ್ರು, ನಾನು NCC ಸೇರಿದೆ. NCC ಕ್ಯಾಂಪಿಗೆ ಕೂಡ ಹೋಗಿದ್ದೇನೆ. ಆಮೇಲೆ ನಾನು ಹುಷಾರಾದೆ, ಎಲ್ಲ ಹತ್ರ ಮಿಂಗಲ್ ಆಗೋದೆಲ್ಲ
ಕಲಿತೆ. ಅಲ್ಲಿ ಕೂಡ ಪಿ ಯು ಸಿಯಲ್ಲಿ ನಮ್ಮ ಕನ್ನಡ ಲೆಕ್ಚರ್ ನನಗೆ ಒಂದು ನಾಟಕದಲ್ಲಿ ಹುಡುಗಿಯ ಪಾಠ ಮಾಡಿದ್ದಾರೆ. ಅದು ಕಾಲೇಜ್ ಹುಡುಗಿಯ ಪಾಠ, ಲವ್ ಮಾಡೋದೆಲ್ಲ ಅವ್ರು ಹೇಳಿಕೊಟ್ಟರೆ ಅದೆಲ್ಲ ಮಾಡಿದೆ. ಆಮೇಲೆ ಎಸ್ ಎಲ್ ಸಿಯಲ್ಲಿ ಫಸ್ಟ್ ಕ್ಲಾಸ್ ಇದರಲ್ಲಿ ಅಲ್ಲಿ ಸೆಂಟ್ರಲ್ಸಲ್ಲಿ ಸುಲಭದಲ್ಲಿ ಸಿಕ್ಕಿತ್ತು. ಪಿ ಯು ಸಿಯಲ್ಲಿ ಫಸ್ಟ್ ಕ್ಲಾಸು. ಆಮೇಲೆ ಇಂಜಿನಿಯರಿಂಗ್ಗೆ ಇದು ಹೋಗೋದು ಅಂದಾಜು ಮಾಡಿಕೊಂಡಿದ್ದೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪಿಗೆ ಇಲ್ಲಿ ಒಬ್ಬರು ಚಂದ್ರಶೇಖರ ಭಂಡಾರಿಂದ ಒಂದು ಅಪ್ಪರ ಹತ್ರ ಹೇಳಿದೆ. ನನಗೆ RS ಅಂತ ಗೊತ್ತಿಲ್ಲ. ಮೈಸೂರಿನಲ್ಲಿ ಕ್ಯಾಂಪ್. ನಾನು ಬಂದ ಕೂಡಲೇ ಎಕ್ಸಾಮ್ ಮುಗಿಸಿ ಬಂದ ಕೂಡಲೇ ಅವರು ಕೂತಿದ್ರು. ಅವರು ಯಾರೋ ಒಬ್ಬರನ್ನಾರು ಕಳಿಸಿ ಅಂತ ಹೇಳ್ತಾಯಿದ್ರು ಅಪ್ಪರದು. ನಾನು ಬಂದು ಇದು ಒಳಗೆ ಬರ್ತಾ ಇದ್ದೇನೆ, ಮೈಸೂರಿಗೆ ಹೋಗ್ತೇನಾ ಅಂತ ಕೇಳಿದರು. ಮೈಸೂರಲ್ಲಿ ಅದಕ್ಕೆ ಈಗ ಗೊತ್ತಾಯ್ತು, ನಾನು ಸರಿ ಹೋಗಲಿಲ್ಲ, ಹೋಗ್ತೇನೆ ಅಂತ ಹೇಳಿದೆ. ಆಗ ಸುಮ್ಮನೆ ಅಲ್ಲ ಕ್ಯಾಂಪು ಅಂತ. ಕ್ಯಾಂಪು ಎಂಥ ಕ್ಯಾಂಪ್, NCC ಕ್ಯಾಂಪಿನ? ಹೌದು ಹಾಗೆ ಅಂತ ಹೇಳಿದರು. 1 ತಿಂಗಳು ಉಂಟು, ಒಂದು ತೊಂದರೆ ಇಲ್ಲ. ನನಗೆ 10 ದಿವಸ ಕ್ಯಾಂಪು ಭಾರಿ ಖುಷಿಯಾಗಿತ್ತು. ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಆಗಿ ಖುಷಿಯಾಗಿತ್ತಲ್ಲ, ಹಾಗೆ ಅದೇ ಥರ ಅಂತೇಳಿ ಹೋದೆ. ಮತ್ತು ಅದೇ ಗಣವೇಶ ಅದು ಇದೆಲ್ಲ ಮಾಡಬೇಕಂತ ಮತ್ತೆ ಹೊಲಿಸಿದ್ದು. ಅಲ್ಲಿ ಹೋಗಿ ಆಗ ಹೊಸ ಪ್ರಪಂಚ. ಆದರೆ ಭೌತಿಕವಾಗಿ ತುಂಬ ಬೆಳೆದೆ ಅಲ್ಲಿ. RSSನ ಕ್ಯಾಂಪಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರಪ್ರೇಮ, ಕೆಲವು ಹಾಡುಗಳು ಈಗ ಸಹ ನೆನಪಿದೆ. ಅಲ್ಲಿ ತುಂಬ ಒಂದು ಮಾನಸಿಕವಾಗಿ ತುಂಬ ಬೆಳವಣಿಗೆ ಆಯಿತು ಅಲ್ಲಿ. ಅಂದರೆ ಶಿಸ್ತು ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ NSS ಇಂದ ಬಂದದ್ದು ಅಂತ ಹೇಳಿದ್ರೆ? ಶಿಸ್ತಲ್ಲಿತ್ತು NCCಯಲ್ಲಿ. ಮತ್ತು ಕ್ಲಾಸಲ್ಲೆಲ್ಲ ಲೆಕ್ಚರರ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿರ್ತಿದ್ರು. ಸೌಂಡ್ ಮಾಡಬಾರ್ದು. ನಮಗೆ ವುಡನ್ ಗ್ಯಾಲರಿ ಇತ್ತು, ಅಲ್ಲಿ ಹೋಗುವಾಗ ಸೌಂಡ್ ಮಾಡ್ಬೋದು. NCC ಡ್ರೆಸ್ ಆಗಿ ಕೂಡ ಶಬ್ದ ಇಲ್ಲದೆ ಮೇಲೆ ಹತ್ತಬೇಕು, ಹಾಗೆಲ್ಲ ಇತ್ತು. ಅಲ್ಲಿ ಚೆನ್ನಾಗಿತ್ತು ಅಲ್ಲ. ಆನಂತರ ಈ ಭೌತಿಕವಾಗಿ ವಿಕಸನ ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕ್ಯಾಂಪಲ್ಲಿ. ಆಮೇಲೆ ಇಲ್ಲಿ ಬಂದು ಇಂಜಿನಿಯರಿಂಗ್ ಅಪ್ಲೈ ಮಾಡೋ ಲೇಟ್ ಆಯಿತು, ನನಗೆ ಸಿಗಲಿಲ್ಲ ಇಂಜಿನಿಯರಿಂಗು. 1 ವರ್ಷ ಇಲ್ಲಿ ಅಪ್ಪನೊಟ್ಟಿಗೆ ಇಲ್ಲಿ ಅಪ್ಪನಿಗೆ ತುಂಬ ಹೆಲ್ಪ್ ಮಾಡಿದೆ. ಟಿಲ್ಲರ್ ತಗೊಂಡು ಗದ್ದೆ ಹೊಡೋದು, ಆಮೇಲೆ ಬೇಸಾಯ ಆದಮೇಲೆ ಟ್ರೈಲರ್ ಹಾಕಿ 16 ವರ್ಷ 17 ವರ್ಷ ಅಲ್ಲ, ತುಂಬ ಆ್ಯಕ್ಟಿವ್. ಆಮೇಲೆ ನೆಕ್ಸ್ಟು ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡುವಾಗ ಇದು ಮಾಡಿದೆ. ಇಂಟರ್ವ್ಯೂಗೆ ಬಂತು ಬೆಂಗಳೂರಿಗೆ, ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಅಪ್ಪನ ಹತ್ರ ಹೇಳಿದ್ದೆ ನಾನು ಇಂಟರ್ವ್ಯೂ ಹೋಗಿ. ಎಂಥದ್ದು ಅಂತ ಹೇಳಿ ಇಂಜಿನಿಯರಿಂಗ್ ಬೇಡ, ಏನು ಬೇಡ, ನೀನು ಇಲ್ಲೇ ಕೂತ್ಕೊ ಅಂತ ಹೇಳಿದ್ರು. ನನಗೆ ಇಲ್ಲಿ ಯಾರು ಇದ್ದಾರೆ ಮತ್ತು ನೀನು ಹೋದರೆ ಇಲ್ಲಿ ಯಾರಪ್ಪ ನೋಡೋದು ಅಂತ ಹೇಳಿದ್ರು. ನನಗೆ ಮಾವ ತಲೆಯಲ್ಲಿ ನೀನು ಇಂಜಿನಿಯರಿಂಗ್ ಆಗಬೇಕಲ್ಲ, ಇಲ್ಲಿ ಬಿತ್ತಿಟ್ಟಿದ್ದಾರೆ. ನಾನು ಆ ಕನಸೇ ಕಾಣ್ತಾ ಇದ್ದೆ ಇಂಜಿನಿಯರಿಂಗ್ ಆಗಬೇಕು ಅಂತ. ಅದೇ ನನಗೆ ಭಾಳ ಬೇಸರ ಆಯಿತು. ಅವತ್ತೊಂದು ಮರದ ಒಂದು ಸೋಫಾ ಇತ್ತು, ಅಲ್ಲಿ ರಾತ್ರಿ ಊಟ ಮಾಡಿದೆ. ನನಗೆ ಗೂಗಲಿಗೆ ಬರ್ತಿತ್ತು, ಹೋಗ್ತಿದ್ದೆ ನಾನು ಎಲ್ಲಿಯಾರು ಓಡಿ ಹೋಗ್ತೇನೆ. ನಾನು ಇದ್ದದಕ್ಕಲ್ಲ ಇಲ್ಲಿ ಅಪ್ಪ ಇದು ನನಗೆ ಇಂಜಿನಿಯರಿಂಗ್ ಮಾಡಲೇಬೇಕಂತ ಊಟ ಮಾಡಲಿಲ್ಲ. ಅಮ್ಮ ಬಂದು ಕರೆದು ನನಗೆ ಬೇಡ ಅಂತ ಹೇಳಿ. ಮತ್ತು ಯಾಕೆ ಅಂತೇಳಿ ನಾನು ಇಂಜಿನಿಯರಿಂಗ್ ಹೋಗ್ಬೇಕು, ಇಲ್ಲ ನಾನು ಎಲ್ಲಾರು ಹೋಗ್ತೇನೆ ಅಂತ ಹೇಳಿ. ಅವರು ಅಮ್ಮನ ಹತ್ರ ಹೇಳಿದರು, ಅಪ್ಪನ ಹತ್ರ ಹೇಳಿದರು. ಅವಾಗ ಕಲೀಲಿಕ್ಕೆ ಹುಷಾರಿದ್ದಾನೆ. ಗಣೇಶ ಮತ್ತು ದಿನೇಶ ಫೇಲಾದವರನ್ನು ನೀವು ಕಳಿಸಿರಿ ಪುಲ ಅವರು ಮತ್ತೆ ಮಾತಾಡಲಿಲ್ಲ. ಇವಾಗ ಅಲ್ಲಿ ಹುಷಾರಿದೆ, ಅವನು ಕಳಿಸಬಾರ್ದು ಅಂತ ಹೇಳಿದರು. ಹೋಗ ಊಟ ಮಾಡೋದು ಕಳಿಸ್ತೇನೆ ಅಂತ ಹೇಳಿದರು. ಮತ್ತು ಕೋಯಿಕೊಂಡು ಕಣ್ಣರಿಸಿಕೊಂಡು ಊಟ ಮಾಡಿದೆ. ಮರುದಿವಸ ಇಂಟರ್ವ್ಯೂಗೆ ಹೋಗಿ ಸೆಲೆಕ್ಷನ್ ಆಯಿತು. ಮಂಡ್ಯಕ್ಕೆ ಕೊಟ್ಟರು. ನಾನು ಮೈಸೂರಿಗೆ ಕೇಳಿದೆ ಪುನಃ, ಇಲ್ಲ ಬೇಕಾದ್ರೆ ಅಲ್ಲಿ ಅಂದಿಲ್ಲ. ಆಯ್ತು ಅಂತ ಎಲ್ಲಾರು ಆಯಿತು. ಇಂಜಿನಿಯರ್ ಆಗಬೇಕು ಒಪ್ಪಿದೆ. ಇಂಜಿನಿಯರಿಂಗ್ ಹೋದೆ. ಅಲ್ಲಿ ಹಾಸ್ಟೆಲ್ಲಿಂದ ಕಾಲೇಜು 1 ಕಿಲೋಮೀಟ್ರ್ ದೂರ ಉಂಟು. ಅಲ್ಲಿ ಎಲ್ಲ ನಡ್ಕೊಂಡು ಹೋಗಬೇಕಿತ್ತು. ಎಲ್ಲರೂ ಸೈಕಲಲ್ಲಿತ್ತು, ನನಗೆ ಸೈಕಲ್ ಇಲ್ಲ. ಅಪ್ಪನೇ ಕಾಗದ ಬರೆದು ನನಗೆ ಸೈಕಲ್ ಬೇಕು ಅಂತ ಮತ್ತು ಅಣ್ಣ ಬಂದು ಸೈಕಲ್ ತೆಗೆದುಕೊಟ್ರು. ಮತ್ತು ಸೈಕಲಲ್ಲೇ ಹೋಗ್ತಿದ್ದೆ. ಎವರೇಜ್ ಸ್ಟೂಡೆಂಟ್ ಆಗಿದೆ. ಇದು ಫಸ್ಟಲ್ಲಿ ಈ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತವರೆಲ್ಲ ಭಯಂಕರ ಹುಷಾರು. ಹಾಗೆ ಅವರಿಗೆ ನಾವು ಸ್ವಲ್ಪ ಡಲ್ಲ. ಆದರೆ ಆಸಕ್ತಿದೆ. ಇದು ಟಾಪರ್ ಆಗಿರಲಿಲ್ಲ ಅಲ್ಲಿ. ಮತ್ತು ಆಟಕ್ಕೆ ಹೋದರೆ ಯಾವುದಕ್ಕೂ ಸೇರಿಸಿಲ್ಲ. ನಾನು ಸಣ್ಣಗಿದ್ದೆಲ್ಲ. ಕಬಡ್ಡಿ ಹೋದರೆ ಹೋಗು ಅಂತ ಹೇಳಿದೆ. ಕ್ರಿಕೆಟಿಗೆ ಹೋದರೆ ಅದಕ್ಕೂ ಸೇರಿಸಿಲ್ಲ. ಹಾಕಿಗೆ ಹೋದರೆ ಪಟ್ಟ ಕೊಟ್ಟು ನೀವು ಹೋಗೋದಲ್ಲಿ ಇವರು ಕೊಡಗಿನವರು ಜಾಸ್ತಿ ಇರೋದು. ಕೊನೆಗೆ ನನ್ನ ಆಗಿದೆ ಕೆಲವು ಹುಡುಗರಿದ್ದರು, ನಾವೆಲ್ಲ ಸ್ವಿಮ್ಮಿಂಗ್ ಹೋಗು ಅಂತ ಆಯಿತು. ಈಗ ಶುಗರ್ ಫ್ಯಾಕ್ಟ್ರಿ ಸ್ವಿಮ್ಮಿಂಗ್ ಪೂಲ್ ಇತ್ತು 2.5 ಕಿಲೋಮೀಟ್ರ್ ದೂರ. ಹಾಸ್ಟೆಲ್ನಲ್ಲಿ ಆಯ್ತು ಸ್ವಿಮ್ಮಿಂಗ್ ಹೋಗೋದು. ಮಧ್ಯಾಹ್ನ ಹೋಗಿ 50 ಪೈಸೆ ಕೊಟ್ಟರೆ 2 ಗಂಟೆ ಈಜಲಿಕ್ಕೆ ಆಯಿತು. ಈಜಲಿಗೆ ಬರ್ತಿಲ್ಲ, ಈ ಹೊಳೆಯಲ್ಲಿ ಬಡವರು ಅಂತ ಈಜ್ತಿದ್ದೆಲ್ಲ, ಅಲ್ಲಿ ಹೋಗಿ ಹಾಗೆ ಈಜ್ತಿದ್ದೆ. ನಾನು ಯಾವಾಗಲೂ ಪ್ರತಿ ಆಯ್ತು ಒಂದು ದಿವಸ ಬೆಳಿಗ್ಗೆ ಕೂಡ ಕ್ಲಾಸ್ ಇಲ್ಲದ್ರೆ ಪಕ್ಕ ಹೋಗ್ತಿದ್ದೆವು. ಅವರು ನೋಡಿ ಅಲ್ಲಿಯ ಇನ್ಸ್ಟ್ರಕ್ಟರ್ ಇದ್ದಾರಲ್ಲ, ಅವರು
ನೀನು ಕಲಿಬೇಕಲ್ಲ, ಏನೈತಿ ಹೀಗೆ ಮಾಡ್ತಾಯಿದ್ದೆ? ಹ್ಞೂ ಅಂತ ಹೇಳಿದೆ. ನಾಳೆಯಿಂದ ಯಾವಾಗಲೂ ಬೆಳಿಗ್ಗೆ ಬೇಗ ಬಾ, 5:30ಗೆ ಬಾ. ನೀನು ಎಷ್ಟೊತ್ತಿಗೆ ಕ್ಲಾಸ್ ಅಂತ? 7:30ಗೆ ಹೇಳಿದೆ. 5:30 ಬಾ, ನಾನು ಹೇಳಿಕೊಡ್ತೇನೆ. ಹೋಗ್ತಿದ್ದೆ. ಮತ್ತು ಒಂಥರ ಕಾಲೇಜಲ್ಲಿ ಸ್ವಿಮ್ಮಿಂಗ್ ಕ್ಯಾಂಪ್ ಇರೋದು ಕಾಲೇಜಿನಲ್ಲಿ ಹುಡುಗರು ಹೋಗ್ತಿದ್ರು. ಹಾಗೆ ಅದೊಂದು ಅಚೀವ್ಮೆಂಟ್ ಅಲ್ಲಿ ಆಯಿತು. ಅಂದರೆ ಆಲ್ರೌಂಡರ್ ಆಗಿದ್ದಂತಹ ಗಿರೀಶ್ ಭಾರದ್ವಾಜ್ ಅಲ್ಲಿ ಕೂಡ ನಾಟಕಕ್ಕೆ ಹಾಸ್ಟೆಲ್ ಡೇಗೂ ಕಾಲೇಜ್ ಡೇಗೂ ನಾನೇ ಹುಡುಗಿ ಹಾಗೆ ನನಗೆ ಒಂದು ಅಡ್ಡ ಹೆಸರಿಟ್ಟರು, ಮಿಸ್ PS ಅಂತ. PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲ, ಓಕೆ. ಅಲ್ಲಿ ಆಗ ಇದು ಕಂಬೈಂಡ್ ಎಜುಕೇಷನ್ ಇಲ್ಲ, ಹುಡುಗರು ಮಾತ್ರ, ಅಲ್ಲಿ ಬಾಯ್ಸ್. ಆಗ ನಾನೊಬ್ಬ ಅಲ್ಲಿ ಇದ್ದೆ, ಮಿಸ್ ಅಂತ ಕರೀತಾರೆ. ನಾನು ಸಿಟ್ಟು ಮಾಡ್ತಿರ್ಲಿಲ್ಲ, ಅಲ್ಲ ಇರ್ತಿದ್ದೆ ಅಷ್ಟೇ, ಮತ್ತು ನಿಂತಿತ್ತು ಅದು. ಅಂತ ಈಗಲೂ ಕೆಲವರು ನೆನಪು ಹೇಳ್ತಾರೆ, ಅವನು ನಮ್ಮ ಮಿಸ್ ಕಣೋ ಅಂತ ಈಗಲೂ ಹೇಳ್ತಾರೆ ಹಾಸ್ಪಿಟ್ಲ್. ಇಲ್ಲಿಂದ ಅಡಿಕೆ ಕಳಿಸಲಿಕ್ಕೆ ಮಂಗಳೂರಿಗೆ ಕಳಿಸಲಿಕ್ಕೆ ನಮ್ಮೊಂದು ಹಳೆಯ ಕಾರಿತ್ತು, ಅದರಲ್ಲಿ ಡಿಕ್ಕಿ ಓಪನ್ ಮಾಡೋದು. ಅದರಲ್ಲಿ 3 ಚೀಲ ಅದರಲ್ಲಿ ಅಡಿಕೆಯಲ್ಲಿಟ್ಟು, ಆ ಓಪನ್ ಆದ ಅಡಿಕೆಯಲ್ಲಿ, ಮತ್ತು ಸೀಟು ತೆಗೆದು ಒಳಗೆ 2 ಚೀಲ 5 ಚೀಲ ಹಾಕಿ ಇಲ್ಲಿಂದ ಸುಳ್ಳಿಗೆ ಕೊಂಡೋಗಿ ಲಾರಿ ಆಫೀಸಿಗೆ ಹಾಕಿದೆ, ವೆಂಕಟರಮಣ ಪ್ರಸನ್ನ ಲಾರಿಗೆ. ಹೋಗುವಾಗ ದಾರಿಯಲ್ಲಿ ನಾನು ನನಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲಲ್ಲ, ಸುಳ್ಯ ಪೇಟೆ ಎಂಟ್ರ್ ಆಗುವಲ್ಲಿವರೆಗೆ ನಾನು ಡ್ರೈವ್ ಮಾಡೋದು. ಮತ್ತು ನಾನು ಹೇಳಿದ ಅಪ್ಪ ಕೂತ್ಕೊಳ್ಳೋದು. ಅಪ್ಪ ಹೋಗಿ ಅಲ್ಲಿ ಪೇಪರ್ ಅಂಗಡಿ ಹತ್ರ ನಿಲ್ಲಿಸಿ, ನಾನು ಹೋಗಿ ಪೇಪರ್ ತಂದು ಕೊಟ್ಟು, ಮತ್ತು ಅಲ್ಲಿ ಲಾರಿ ಆಫೀಸಲ್ಲಿ ನಿಲ್ಲಿಸಿ, ನಾನು ಮತ್ತು ಆ ಏಜೆಂಟ್ ಸೇರಿ ಅಡಿಕೆ ಅನ್ಲೋಡ್ ಮಾಡಿ ವೇಬಿಲ್ ತಂದು, ಅಪ್ಪ ಆಯಿತು ಹೋಗುವ ಅಂತೇಳಿ ಹೇಳಿದೆ. ಅಪ್ಪ ಗಾಡಿ ತಿರುಗಿಸಿ ಬಂದು ಪುನಃ ನನಗೆ ಪೇಟೆ ಇವಾಗ ಕೊಟ್ಟು ಸರಿ. ಒಂದು ಸರ್ತಿ ಆಗಿ ಹೋಗುವಾಗ ಅವರು ಒಬ್ಸರ್ವ್ ಮಾಡ್ತಾಯಿದ್ದಾರೆ. ಅಲ್ಲಿ ಆ ಲಾರಿಯ ಇದು ಆಫೀಸಿನ ಒಂದು ಸಣ್ಣ ಮೋರಿಯಾಗಿ ಇದು ಬ್ರಿಡ್ಜಿನಾಗಿತ್ತಲ್ಲ, ಅಲ್ಲಿಂದ ಪಂಪ್ ಇಟ್ಟುಕೊಂಡಿತ್ತು. ನಾನೆಲ್ಲ ವೇಬೆಲ್ಲ ತಗೊಂಡು ಬಂದು ಅಪ್ಪನ ಹತ್ರ ಹೋಗುವ ಅಂತ ಹೇಳುವ, ಅದೆಂಥದ್ದು ಕೇಳಿದರು. ಅದು ಪಂಪ್ ಹೇಳಿದೆ. ಹೌದು, ಪಂಪ್ನಲ್ಲಿ ಇವತ್ತುಂಟು, ಅದು ಯಾರ್ದು, ಎಲ್ಲಿಗೆ ಹೋಗುದು, ಏನು ಕಥೆ ಅಂತ ಹೇಳಿ ಸೀರಿಯಸ್. ನನಗೆ ಇಲ್ಲ ನಾನು ಹೋಗಿ ಗಂಗಣ್ಣ ಯಾರನ್ನ ಪಂಪ್ ಗೋಡೆ ಹೋಗುದು ಅಂತೇಳಿ, ಅವು ಪೂರ್ಣಿ ನಡೆಗಣ್ಣರೇ ರಿಪೇರಿ ಪಂಪನ ಗೋರ್ಕದ ಪಟ್ರಲ್ಲ ಅಂತ ಹೇಳಿದೆ. ನಾನು ಒಂದು ಅರ್ಧ ಒಪ್ಪಿಸಿದೆ, ಕೂತ್ಕೊಂಡೆ. ಅಲ್ಲ ಅಲ್ಲಿ ಒಂದು ಮಾತು ಹೇಳಿದರು, ಅಲ್ಲ ಅಲ್ಲಿ ಅಂತ ಹೇಳಿಲ್ಲ, ಇಲ್ಲಿ ಬಂದು ಅವರು ಸೀಟಲ್ಲಿ ಈಚೆ ಜಾರೋದು, ನಾನು ಈಚೆ ಬರುವಾಗ ಬಂದು ಅವರು ಜಾರಲಿಲ್ಲ. ಅಲ್ಲಿ ಹೇಳಿದರು, ಹೌದಪ್ಪ ನೀನೊಬ್ಬ ಇಂಜಿನಿಯರ್ ಈ ಊರಲ್ಲಿದ್ದಿ, ಈ ಊರಿಗೆ ಎಂಥ ಪ್ರಯೋಜನ, ಸುಳ್ಯದ ಪಂಪ ಪುತ್ತೂರಿಗೆ ರಿಪೇರಿಗೆ ಹೋಗ್ಬೇಕು, ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನಾನು ಶಾಕ್ ಹೊಡೆದಂತೆ, ಅಪ್ಪ ನಮ್ಮನ್ನು ಫಿಟ್ಟರ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಂಜಿನಿಯರ್ ಅದು ವೈಟ್ ಕಾಲರ್ ಜಾಬ್ ಬೇಕಂತೇಳಿ. ಈ ಫೈನಲ್ ಇಯರ್ ಇದು 4th ಇಯರ್ ರಜೆಯಲ್ಲಿ ಟೂರ್ ಹೋಗಿದ್ದೆ, ಆಲ್ ಇಂಡಿಯಾ ಟೂರ್. ಆಗೆಲ್ಲ ನೋಡಿದ್ದೇವೆ ಕೆಲವೆಡೆ ಇಂಡಸ್ಟ್ರಿಯಲ್ಲಿ ವಿಸಿಟ್ ಹೋಗುವಾಗ, ಇಂಡಸ್ಟ್ರಿ ಹತ್ರ ನಾವೆಲ್ಲ ಅಲ್ಲಿ ತೊಗೊಂಡಿರುವಾಗ ಚೇರ್ಮನ್ ಬರುವಾಗ ಡ್ರೈವರು ಇಳಿದು ಬಂದು ಬಾಗಿಲು ತೆಗೆದು ಮತ್ತು ಸುಟ್ಕೆ ತಿರ್ಕೊಂಡು ಅವನ ಹಿಂದೆ ಓಡೋದೆಲ್ಲ ನೋಡಿದೆ. ಆಗ ಹುಡುಗರು ಹೇಳ್ತಾರೆ, ನಾನು ಹಾಗೆ ಆಗಬೇಕು ಕಣೋ ಅಂತ, ಎಲ್ಲ ಒಂದು ಕಂಪನಿಯಲ್ಲಿ ಸೇರಿ MD ಆಗಬೇಕು ಅಂತ. ಅದು ಹೇಳಿಲ್ಲ, ನಾನು ತಲೆಯಲ್ಲಿ ಅಂಥ ಕನಸುಗಳಿತ್ತು, ಒಂದು ಕಂಪನಿಗೆ ಸೇರಿ ಪ್ರಮೋಷನ್ ಆಗಿ MD ಆಗಬಹುದು ಅಂತ. ಅಪ್ಪ ಹಾಗೆ ಹೇಳಿದ್ರಲ್ಲ, ನಾನು ನನ್ನ ಕನಸು ಮತ್ತೆ ಜಾರಿದ್ದರು. ನಾನು ಒಂದು ಟ್ರೈ ಮಾಡಿಕೊಂಡು ಇಲ್ಲಿ ಬಂದೆ. ಅಪ್ಪನ ಒಂದು ಇಸಿ ಜಾರಿತ್ತು, ಅದಕ್ಕೊಂದು ಈಗ ಕೈ ಉದ್ದ ಇತ್ತು, ಅದರಲ್ಲಿ ಒಂದು ಹಲಗೆ ಉಂಟು, ಅದರ ಮೇಲೆ ಇಟ್ಟು ಕರೆದ್ರು, ಗಿರಿ ಬಾಯಿಲಿ ಅಂತ ಹೇಳಿದರು. ಅದೇ ಕೂತ್ಕೊಂಡು ನಮ್ಮ ಅಪ್ಪನ ಎದುರು ಕೂತ್ಕೊಳ್ತಿಲ್ಲ, ನೆಲದಲ್ಲಿ ಕೂತ್ಕೊಳ್ಳೋದು. ನಾನು ಹೇಳ್ತೇನೆ ಕೇಳು, ನೀನು ಕೆಲಸಕ್ಕೆ ಇನ್ನೊಂದು ಕಡೆಗೆ ಕೆಲಸಕ್ಕೆ ಹೋಗಿ ನಾಲ್ಕು ಕೆಲಸ ಕೊಡುವಾಗ ಒಂದು ಇಲ್ಲಿ ಒಂದು ಸುಳ್ಳ್ಯದಲ್ಲಿ ಒಂದು ವರ್ಕ್ಶಾಪ್ ಮಾಡು, ಈ ಸಣ್ಣ ಊರಿನಲ್ಲಿ ಎಂತ ಮಾಡೋದು ಅಂತೇಳಿ. ಮತ್ತು ಸಣ್ಣ ಊರಿನಲ್ಲಿ ಸಣ್ಣ ಕೆಲವರು ಮಾಡು, ಕಿರ್ಲೋಸ್ಕರ ಎಲ್ಲ ಡಬ್ಬಿ ಶೀಟ್ಲಾಡಿ ಶುರು ಮಾಡಿದ್ರು, ಒತ್ತುಂಟಾರಿಗೆ ಅಂತ ಹೇಳಿದರು ಅವರು. ನಾನು ರಿಯಲ್ ಎಸ್ಟೇಟ್ ವೀಕಲ್ಲಿ ಬಂದಿತ್ತು 2 ವಾರ ಮೊದಲು. ಅಪ್ಪ ಸೋಜಿಯಾರೆ, ನಾನು ಸೋಜಿಯಾರೆ, ಅದರಡಿಗೆ ಶುರು ಮಾಡಿದ್ದವರು. ಸಣ್ಣ ಶುರು ಮಾಡಿದ್ದು, ಇಲ್ಲಿ ಬೆಳೀತಿ ಮತ್ತೆ ಕಿರ್ಲೋಸ್ಕರಲ್ಲಿ ಹಾಗೆಲ್ಲ ಇದ್ದಿದ್ದರು. ಊರು ದೊಡ್ಡದಾಗ್ತಾರೆ, ನೀನು 4 ಜನರಿಗೆ ಕೆಲಸ ಕೊಡು, ಈ ಊರಿನವರಿಗೆ ಉಪಕಾರ ಆಗ್ತದೆ ಅಂತ ಹೇಳಿದರು. ಹಾಗೆ ಹೇಳ್ತೇವೆ. ಮತ್ತು ಹೈದ್ರಾಬಾದಿಂದ ಒಂದು ಇಂಟರ್ವ್ಯೂ ಬಂತು, ಅವತ್ತು ತುಂಬ ಆಲೋಚನೆ ಮಾಡಿದೆ. ಅಪ್ಪನ ಇಚ್ಛೆಗೆ ವಿರುದ್ಧ ಹೋಗೋದು. ಅಮ್ಮ ಹತ್ರ ಹೇಳಿದೆ, ನನಗೆ ಎಂಥ ಮಾಡೋದು ಗೊತ್ತಾಗೋದಿಲ್ಲ ಅಂತೇಳಿ. ನಿನ್ನ ಅಪ್ಪನ ಇಚ್ಛೆಗೆ ವಿರುದ್ಧ ಹೋಗಬೇಡ, ನೀನು ನಮಗೆ ಅಡಿಕೆ ಎಲ್ಲ ಬರ್ತದೆ, ನಿನ್ನ ಸಂಬಳದಿಂದ ಆಗಬೇಕಾಗಿಲ್ಲ. ಅಪ್ಪ ಹೇಳಿದಾಗ ಮಾಡು ಅಂತ ಹೇಳಿದರು. ಹಾಗೆ ಸುಳ್ಳ್ಯದಲ್ಲಿ ಒಂದು ಜಾಗ ನೋಡಿಕೊಂಡು ಅದೇ ಹಾಗೊಂದು ಕಾಸರಗೋಡಿನವರು ಒಂದು ವರ್ಕ್ಶಾಪ್ ಮಾಡಿದ್ದಾರೆ, ಆಟೋಮೊಬೈಲ್ ವರ್ಕ್ಶಾಪ್. ಅದು ಬಂದಾಗಿತ್ತು, ಸೇಲಿಗೆ ಉಂಟು ಅಂತ ಆಯಿತು.
ಅಲ್ಲಿ ಹೋಗಿ ಅಲ್ಲಿಯ ಮಿಷನರಿ ಎಲ್ಲ ನೋಡಿ ಲಿಸ್ಟ್ ಮಾಡ್ತಾಯಿದ್ದೆ. ಅಷ್ಟೊಂದು ನನ್ನ ಕ್ಲಾಸ್ಮೇಟ್ ರಾಮಚಂದ್ರ, ಕ್ಲಾಸ್ಮೇಟ್ ನನ್ನ ಸೀನಿಯರ್ ಸ್ಟೂಡೆಂಟು ರಾಮಚಂದ್ರ ಎಲೆಕ್ಟ್ರಾನಿಕ್ಸಲ್ಲಿ BE ಮಾಡಿ ಜಾಬಲ್ಲಿ ಸಿಗ್ತದೆ. ಅಗ್ರೋ ಇಂಡಸ್ಟ್ರಿ ಕಾರ್ಪೊರೇಷನಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಸುಳ್ಯದಲ್ಲಿ ಅಗ್ರೋ ಸರ್ವಿಸ್ ಸೆಂಟರ್ ಶುರು ಮಾಡಬೇಕಂತ ಬಂದರು. ಅವ್ರ ಮನೆಗೆ ಹೋಗಿ ಅಪ್ಪನ ಹತ್ರ ಹೇಳುವಾಗ ನಿಂದಾಗಲಿಕ್ಕೆ ಅವನಿಗೆ ಮಾತಾಡುವಾಗ ಸ್ವಲ್ಪ ತೊದಲ್ತದೆ, ಅದು ಇದು ಅಂತ ಹೇಳಿದ್ರು. ಕ್ಲಿಯರಾಗಿ ಹೇಳಲಿಕ್ಕೆ ಪರ್ಸೆಂಟೇಜಲ್ಲಿ ಗೊತ್ತಿಲ್ಲ. ನಾನು ತುಂಬ ಟಾಕೆಟಿವ್, ಕರೆಕ್ಟಾಗಿ ಮಾತಾಡ್ತಿದ್ದೆ. ಇದು ಅವರು ಬೇಡ ಅಂತ ಹೇಳ್ತಾರೆ, ನಿನ್ನೇದಾಗಲಿಕ್ಕಿಲ್ಲ ಅಂತ. ಇವರು ಮೆಲ್ಲಗೆ ಬಂದರು. ನಾನು ಈ ಲಿಸ್ಟ್ ಮಾಡ್ತಾ ಇರುವಾಗ ಬಂದು ವಿಷಯ ಅಲ್ಲಿ ತಿಳಿಸಿದ್ರು. ಮತ್ತೆಲ್ಲ ವಿಷಯ ಹೇಳಿದ್ರು. ಅದು ಅಪ್ಪನಿಗೆ ನನ್ನ ಮೇಲೆ ಧೈರ್ಯ ಇಲ್ಲ, ನೀವು ಒಮ್ಮೆ ಮನೆಗೆ ಬಂದು ಅಪ್ಪನಿಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದರು. ಹೋದೆ ಬಡವರಿಗೆ. ಅಲ್ಲಿ ಕೊಟ್ಟೋಡಿವರೆಗೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಹೊಳೆ ದಾಟಿ ಮತ್ತೆ ನಡ್ಕೊಂಡು ಅವರ ಮನೆ ಹೋಗಿ ರಾತ್ರಿ ಅವರ ನಿಂತೆ. ಅವರಪ್ಪನ ಹತ್ರ ಮಾತಾಡಿದೆ. ಈಗ ರಾಮಚಂದ್ರ ಇಲ್ಲಿ ಶುರು ಮಾಡಲಿ, ನಾನಿದ್ದೇನೆ, ಅಲ್ಲಿ ವರ್ಕ್ಶಾಪ್ ಹಾಕ್ತೇನೆ, ನಾನು ಸಹಾಯ ಮಾಡ್ತೇನೆ, ನೀವು ವರ್ಕ್ಶಾಪ್ ಮಾಡಿ ನೀವು ನೋಡ್ತೇನೆ, ನೀವು ದುಡ್ಡು ಹಾಕ್ತೀರ ಅಂತ ಹೇಳಿದರು. ನಾನು ಮಾತಾಡಲಿಲ್ಲ. ಹಾಗೆ ರಾತ್ರಿ ಮಲಗಿ ಅಥವಾ ಪಕ್ಕ ಮಲಗಿದ್ದು. ಈ ರಾಮಚಂದ್ರ ನನ್ನ ಕಲಿತಿದ್ರು. ನನಗೆ ಬೇರೆ ಕೆಲಸ ಸಿಕ್ಕುವುದಿಲ್ಲ, ಎಲೆಕ್ಟ್ರಾನಿಕ್ಸ್ ಎಲ್ಲಿಯೂ ಇಲ್ಲ, ನಾವಿಬ್ಬರು ಸೇರಿ ಮಾಡುವ, ನೆಕ್ಸ್ಟ್ ಪ್ಲೇಸಲ್ಲಿ ವರ್ಕ್ಶಾಪ್ ಮಾಡುವ ಅಂತ ನನ್ನ ಕಲಿತಿದ್ದರು. ಮತ್ತು ಒಪ್ಪಿದೆ. ಇಬ್ಬರು ಸೇರಿ ಅಗ್ರೋ ಸರ್ವಿಸ್ ಸೆಂಟರ್ ಅಂತೇಳಿ ಶುರು ಮಾಡಿದೆ. ಭಾರತ್ ಅಗ್ರೋ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಅಂತ. ಅವರ ಚಿಕ್ಕಪ್ಪ ಒಬ್ಬರು ಇದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದರು, ಅವರ ಗೈಡೆನ್ಸ್ ಎಲ್ಲ. ಹಾಗೆ ಶುರು ಮಾಡಿದೆವು. ನಾನೇ ಒಂದು 6 ತಿಂಗಳಾಗೋ ಬೋರಲ್ಲಿ ಸರಿಯಿತು. ಅಲ್ಲಿ ಎಂಜಿನಿಯರಿಂಗ್ ಅಂತ ಕೆಲಸ ಇಲ್ಲ, ಸ್ಕಿಲ್ ಇಲ್ಲ. ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸು ಮತ್ತು ಇದರ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಉಂಟಲ್ಲ, ತರೋದು, ಲಾಭ ಇಟ್ಟು ಮಾಡೋದು, ಸ್ಕಿಲ್ ಏನಿಲ್ಲ. ನಾನು ರಾಮಚಂದ್ರ ಹತ್ರ ಹೇಳಿದೆ, ನಾನು ಇದಾಗಲಿ ನೀನು ಆಯ್ತಲ್ಲ, ಇರೋ ಸೆಂಟರ್ ಅಪ್ಪ ಹೇಳಿದಾಗ ಮಾಡಿ ಆಯ್ತಲ್ಲ, ನಾನಿನ್ನು ಮೇಲೆ ರಿಟೈರ್ಮೆಂಟ್ ತಗೊಂಡು ಬೇರೆ ಮಾಡ್ತೀನಿ ಹೇಳಿದೆ. ಅವರಿಗೆ ಬೇಸರ ಆಯಿತು. ತುಂಬ ಬೇಸರ ಮಾಡಿ ಹೊರಗಡೆ ಇಟ್ಕೊಂಡು ಕೂಗುತ್ತೀರಲ್ಲೇ ಮಾಡ್ತಿದ್ದೆ. ಮತ್ತೆ ಕೈ ಹಿಡ್ತೀವಿ, ನೀವು ಬೇಸರ ಮಾಡಬೇಡಿ, ನಮ್ಮ ಪ್ರೀತಿ ಯಾವಾಗಲೂ ಹೀಗಿರ್ತದೆ, ನಿಮಗೆ ಏನು ಹೆಲ್ಪ್ ಇದೆ, ನಾನು ವರ್ಕ್ಶಾಪ್ ಮಾಡ್ತೇನೆ, ಮತ್ತು ಒಟ್ಟಿಗೆ ಬೇಡ, ಇದರಲ್ಲಿ ಸೆಕೆಂಡ್ ಫೇಸ್ ಅಲ್ಲ, ನೀವು ಇದನ್ನು ಮಾಡಿ, ನಾನು ಅದರಲ್ಲಿ ಮಾಡ್ತೇನೆ ಅಂತ. ನನಗೆ ಗೊತ್ತಿತ್ತು ಅಲ್ಲಿ ಒಳ್ಳೆ ಪ್ರಾಫಿಟ್ ಉಂಟು ಅಂತ. 6 ತಿಂಗಳಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಿಸಿ 6 ತಿಂಗಳಲ್ಲಿ 10% ಪ್ರಾಫಿಟ್ ಬಂದಿದೆ. ಹೊಸ ನಟಿಗೆ ಅದು ಒಳ್ಳೆ ಡಿಮಾಂಡ್ ಇತ್ತು ಇಲ್ಲಿ. ನಾನು ಮತ್ತೆ ವರ್ಕ್ಶಾಪ್ ಮಾಡಲಿಕ್ಕೆ ಅಂತೇಳಿ ಈ ಜಾಗ ಇದು ಸೇಲ್ ಆಗಿದೆ, ಇದು ನೋಡಿದ್ದು. ಮತ್ತು ಅಪ್ಪ ಅಂತ ಹೇಳಿದೆ, ಅದು ಸೇಲ್ ಆಗಿದೆ, ನಾನು ವರ್ಕ್ಶಾಪ್ ಮಾಡಿದೆ, ಪಾರ್ಟ್ನರ್ಶಿಪ್ ಡಿಸಾಲ್ವ್ ಮಾಡ್ತೇನೆ ಅಂತ. ನಾನು ಅವತ್ತು ಹೇಳಿದೆ ಬೇಡ ಅಂತ, ನೀನು ಹುಚ್ಚುಗಟ್ಟಿ ಓದಿ ಆಯ್ತು ನಾನು ಮಾಡು ಅಂತ ಹೇಳಿದರು. ಜಾಗ ನೋಡಿ ಕೊನೆಗೆ ಒಂದು ಬಾಡಿಗೆ ಒಂದು ಜಾಗ ಸಿಕ್ಕಿತ್ತು 40 ಸೆಂಟ್ಸ್. ಅಷ್ಟಾಗುವ ತಮ್ಮ ಬಾಂಬೆಯಿಂದ ಬಂದಿದ್ದ, ಸ್ವಲ್ಪ ಊರಾಗಿದ್ದ, ಅವನು ಡಿಪ್ಲೊಮಾ ಆಗಿ ಇಲೆಕ್ಟ್ರಿಕಲ್ ಡಿಪ್ಲೊಮಾ ಜಾಬಿಗೆ ಹೋದ. ಅವನೊಂದು ಸೇರಿಸುವ ಅಂತ ಹೇಳಿದರು. ಅವನು ಹೋಗೋದು ಬೇಡ ಬಾಂಬೆಗೆ ಅಂತ. ಅಷ್ಟೊಂದು ನನ್ನ ಫ್ರೆಂಡ್ ಒಬ್ಬರು ಇಲೆಕ್ಟ್ರಿಕಲ್ನಲ್ಲಿ MTech ಮಾಡಿ ಬಂದರು, ನನ್ನ ಕ್ಲಾಸ್ಮೇಟ್. ಅವರು ಬಂದು ನಾವೆಲ್ಲ ಸೇರಿ ಮಾಡೋದು. ಹಾಗೆ ಇಲೆಕ್ಟ್ರಿಕಲ್ ಅವರಿಬ್ಬರು, ಮೆಕ್ಯಾನಿಕಲ್ ನಾವೆಲ್ಲ ವರ್ಕ್ಶಾಪು ಬಾಡಿಗೆ ಜಾಗ ತಗೊಂಡು ಲೀಸ್ ಅಗ್ರಿಮೆಂಟ್ ಮಾಡಿ ಬ್ಯಾಂಕಿಂದ ಲೋನ್ ತೆಗೆದು ಶುರು ಮಾಡಿದೆವು. ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮಾತ್ರ. 2-3 ವರ್ಷ ಆಗುವಾಗ ತಮ್ಮ ಶುರು ಮಾಡಿದ. ನಮಗೆ 3 ಗಂಟೆ ಎಂಜಿನಿಯರ್ಸ್ಲಿ ಕೆಲಸ ಇಲ್ಲ, ನಾವು ರಬ್ಬರ್ ಫ್ಯಾಕ್ಟ್ರಿ ಮಾಡುವ ಅಂತ. ಹಾಗೆ ಅಲ್ಲಿ ಸುಳ್ಳಿಯಲ್ಲಿ ರಬ್ಬರ್ ಬೆಳೀತಾರಲ್ಲ, ಅವ ಈ ನಮ್ಮ ಪಾರ್ಟ್ನರ್ ಲ್ಯಾಂಡ್ನ ಆಡಿಟರ್, ಅವ್ರ ಕಾಂಟ್ಯಾಕ್ಟ್ ಆಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿ ಒಂದು ರಬ್ಬರ್ ಫ್ಯಾಕ್ಟ್ರಿ ಮಾಡಿದ. ಅದೊಂದು ಜಾಗ ಅಪ್ಪನ ಹತ್ರ ಹೇಳಿ ಪರ್ಚೇಸ್ ಮಾಡಿ ಇಲ್ಲಿ ಆರಂಭದಲ್ಲಿ. ಅದು ಮಾತ್ರ ಸಕ್ಸಸ್ ಆಗಲಿಲ್ಲ, ತುಂಬ ಲಾಸ್ ಆಯಿತು. ಅದು 2-3 ಸರ್ತಿ ರಿವೈವಲ್ ಮಾಡಿ ಕೂಡ ಆಗಲಿಲ್ಲ. ಕೊನೆಗೆ ನಾನೇ ಅದನ್ನು ವಹಿಸಿಕೊಂಡು ಅದರ ಸಾಲ 1990 to 2000 ಅದರ ಸಾಲ ವಹಿಸಿದೆ. ತುಂಬ ಇಟ್ ವಾಸ್ ಚಾಲೆಂಜ್ ಫಾರ್ ಮೀ. ಅದೇ ನೀವು ಸಮಾಜ ಸೇವೆ ಅನ್ನುವಂಥ ಕಾನ್ಸೆಪ್ಟ್ ಯಾವ ಬಿಟ್ಟಿದ್ದು? ಸಮಾಜ ಸೇವೆ ಅಂತಲ್ಲ, ನಾನು ಸರ್ವಿಗೆ ಸ್ಟ್ರಗ್ಲಿಂಗ್ ಫಾರ್ ಎಕ್ಸಿಸ್ಟೆನ್ಸ್. ವರ್ಕ್ಶಾಪ್ ಮಾಡಿದರು, ಬೇಸಿಗೆಯಲ್ಲಿ ಫುಲ್ ಕೆಲಸ, ಮಳೆಗಾಲದಲ್ಲಿ ಕೆಲಸ ಇಲ್ಲ. ಒಂದು ಸ್ವಲ್ಪ ಅಪ್ಪ ಇದು ಆಗೋದಿಲ್ಲಪ್ಪ, ನಾನು ಇದನ್ನು ಬಿಟ್ಟು ಜಾಬಿಗೆ ಹೋಗ್ತೇನೆ ಹೇಳಿದೆ. ಎಂತ ಹೇಳಿದರು, ಅಲ್ಲಿ ಸಂಬಳ ಒಳ್ಳೆ ದುಡ್ಡಲ್ಲಿ ಕೆಲಸ ಇಲ್ಲ, ಕೆಲಸ ಏನಾದ್ರು ಹುಡುಕು ಅಂತ ಹೇಳಿದರು. ಎಂಥ ಕೆಲಸ ಹುಡುಕು? ಪಂಪ್ ರಿಪೇರಿ, ವಾಹನ ರಿಪೇರಿ ಅಲ್ಲ ಅದು, ವಾಹನ ರಿಪೇರಿ ದೊಡ್ಡ ಪ್ರಯೋಜನ ಇಲ್ಲ. ಮತ್ತು
ಇದು ಪಂಪ್ ರಿಪೇರಿ ಬರೋದಿಲ್ಲ ಅಂತೇಳಿ, ಪಂಪಿಗೆ ಬರೋದೇ ಇಲ್ಲ ಅದು. ನೋಡು ಇಲ್ಲೆಲ್ಲರೂ ದನ ಸಾಕಿದ್ದಾರೆ, ಸರ್ಕಾರ ಸಬ್ಸಿಡಿ ಕೊಡ್ತಾ ಉಂಟು ಗೊಬ್ಬರ ಗ್ಯಾಸಿಗೆ. ನೀನು ಅದರಲ್ಲಿ ಕೆಲಸ ಮಾಡು, ನೋಡು ನನಗೆ ಒಂದು ಬದಲು ಗೊಬ್ಬರ ಗ್ಯಾಸ್ ಪ್ಲ್ಯಾಂಟ್ ಮಾಡಿಕೊಡು ಅಂತೇಳಿ ಅದರ ಇದೆಲ್ಲ ನಾನು ಮಾಡಿಸ್ತೇನೆ, ಡ್ರಮ್ ಮಾಡು ಅಂತ ಹೇಳಿದೆ, ಕಬ್ಬಿಣದ ಡ್ರಮ್. ಹೊಸ ಐಡಿಯಾ ಆಸೆ ಆಯಿತು. ಹಾಗೆ ನನ್ನ ಪಾರ್ಟ್ನರ್ಸ್ ಕೂಡ ಹೇಳಿ ಅವರನ್ನು ಇಲ್ಲಿಗೆ ಹಲಿಯಾಳಕ್ಕೆ ಈ ಗೊಬ್ಬರ ಗ್ಯಾಸ್ ಟ್ರೈನಿಂಗ್ ಕಳಿಸಿ ಅವರು ಟ್ರೈನಿಂಗ್ ಆಗಿ ಬಂದು ಮತ್ತೆ ಅದಕ್ಕೆ 1 ವರ್ಷದಲ್ಲಿ 60 ಡ್ರಮ್ ಮಾಡಿದ್ದೇವೆ. ಇಲ್ಲಿ ಕೊಡಗಿನಲ್ಲಿ, ಸುಳ್ಳಿ ತಾಲೂಕಿನಲ್ಲೆಲ್ಲ. ಮತ್ತೆ ಕಾಂಪಿಟೇಷನ್ ಶುರುವಾಯಿತು. ಹೊರಗಿಂದ ಫೈಬರ್ ಲಾಸ್ ಬಂತು. ಫೈಬರ್ ಲಾಸ್ ನನಗೆ ಗೊತ್ತಿಲ್ಲ, ಅಪ್ಡೇಟ್ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗಿ ಫೈಬರ್ ಲಾಸ್ ಲ್ಯಾಮಿನೇಷನ್ ಮಾಡೋದು ಕಲಿತು ಬಂದೆ. ಮತ್ತು ಮಾಡಿ ಶುರು ಮಾಡಿದೆ. ಉಜಿರೆಯಲ್ಲಿ, ಉಡುಪಿಯಿಂದೆಲ್ಲ ಬಂದು ತುಂಬ ಸ್ವಲ್ಪ ಕಾಂಪಿಟೇಷನ್ ಕೊಡಲಿ ಶುರು ಮಾಡಿದರು. ಅದು ಸ್ವಲ್ಪ ಡೌನ್ ಆಯಿತು. ಆಗ KFDC ರಬ್ಬರ್ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ ರಿಪೇರಿ ಇತ್ತು. ವಾಸನೆ ಅಂದರೆ ವಾಸನೆ, ದುಡ್ಡಿಗೆ ವಾಸನೆ ಇಲ್ಲಲ್ಲ. ನಾನು ಅವಾಗ ಅವರ ರೋಲರ್ಸ್ ಎಲ್ಲ ರಿಪೇರಿ ಮಾಡ್ತಿದ್ದೆ. ಇದು ಇದೆಲ್ಲ ಜಿಮ್ ಅಂತ ಹೇಳ್ತಾರೆ, ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಟು ಚೈನ್ ಬ್ಲಾಕ್ ಹಾಕಿ ಅದನ್ನು ಬಿಚ್ಚಿ ತೆಗೆದು ಲೋಡ್ ಮಾಡಿ ತಗೊಂಡು ಬಂದು ಲೇಸಲ್ಲಿಟ್ಟು ಟರ್ನ್ ಮಾಡಿ ಪುನಃ ಹೋಗಿ ಫಿಟ್ ಮಾಡಿ ಎಲ್ಲ ಮಾಡ್ತಿದ್ದೆ. ಆಮೇಲೆ ಹೊಸ ಫ್ಯಾಕ್ಟ್ರಿ ಆಯಿತು ಅವ್ರದ್ದು, ಲ್ಯಾಟೆಕ್ಸ್. ಅವರು ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಒಬ್ಬನೇ ಇದ್ದಲ್ಲ, ಅವರ ಮೆಷಿನರಿ ಇನ್ಸ್ಟಾಲೇಷನ್ ಅದಕ್ಕೆಲ್ಲ ಕರೀತಿದ್ರು. ವರ್ಕ್ ಸಿಗ್ತಿತ್ತು ಧಾರವಾಡ. ಹಾಗೆ ಸ್ವಲ್ಪ ಸ್ವಲ್ಪ ಲೋನೆಲ್ಲ ಸೇವಿಂಗ್ ಆಯಿತು. ಇವರಿಬ್ಬರಿಗೆ ಮೆಕ್ಯಾನಿಕಲ್ ಸೈಡಿಗೆ ಇಂಟ್ರೆಸ್ಟೇ ಇಲ್ಲ. ತಮ್ಮ ಒಂದೇ ಹೆಸರು ಹೇಳಿದ, 3 ಜನರಿಗೆ ನಾವಿಲ್ಲಿ ಡಿಸಾಲ್ವ್ ಮಾಡೋಣ, ಇಲೆಕ್ಟ್ರಿಕಲ್ ಅವರು ನೋಡಿ, ನಾನು ರಬ್ಬರ್ ಫ್ಯಾಕ್ಟ್ರಿ ನೋಡ್ತೇನೆ, ನೀವು ಮೆಕ್ಯಾನಿಕಲ್ ನೋಡಿ ಹೇಳಿದೆ. ಆಯಿತು, ಡಿಸಾಲ್ವ್ ಮಾಡಿ ಹಾಗೆ ಮಾಡಿದ್ದು. ಹಾಗಾಗಿ ಸ್ವಲ್ಪ ದಿನ ಆಗುವಾಗ ಈ ಕೆಲಸ ನಡೀತಾ ಇತ್ತು. ನಾನು ಸ್ವಲ್ಪ ಸೇವಿಂಗ್ ಆಗಿತ್ತು, ಒಂದು 2-3 ಲಕ್ಷ ರೂಪಾಯಿ ಇತ್ತು. ಆಗಿನ 2-3 ಲಕ್ಷ ಸ್ವಲ್ಪ ದೊಡ್ಡದೆ 89. ಹಾಗೆ KFDC ಅವರಿಗೆ ಲ್ಯಾಟೆಕ್ಸ್ ಟೂಮಿಸಿ ಟ್ಯಾಂಕ್ ಬೇಕಲ್ಲ, ಟ್ಯಾಂಕ್ ಸರಿ ಸಪ್ಲೈ ಇರಲಿಲ್ಲ. ಹಾಗಾದರೆ ಬ್ಯಾರೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಅಂತ ಯೋಚನೆ ಮಾಡ್ತಾಯಿದ್ದೆ. ನಂತರ ಮಾರ್ಜಿನ್ ನಂತರ ಉಂಟಲ್ಲ, ಬಾಕಿ ಲೋನ್ ತೆಗೆದು ಮಾಡುವ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟಾಗುವಾಗ ಇದು ನನ್ನ ತಮ್ಮಂದು ರಬ್ಬರ್ ಇಂಡಸ್ಟ್ರಿ ಫ್ಲಾಪ್ ಆಗಿ KSFC ಅವರು ಬಂದು ನನ್ನನ್ನು ಅಟ್ಯಾಕ್ ಮಾಡೋದು. ನಾನು ಚಿಕ್ಕದಾನಲ್ಲಿ ಡೈರೆಕ್ಟರ್ ಜೋರು ಮಾಡ್ತಿದ್ರು. ಒಂದೇ ಸಲ ಆಲೋಚನೆ ಮಾಡಿದೆ, ಇದೇ ಮಿಷನರಿಯಿಂದ ಅವನು ಫ್ಯಾನ್ ಬೆಲ್ಟ್ ಮಾಡಿದ್ದು. ಫ್ಯಾನ್ ಬೆಲ್ಟ್ ಮಾರ್ಕೆಟಿಂಗ್ ಇಲ್ಲ, ಡನ್ನರ್ ಇದು ಡನ್ಲಪ್ ಫೆನ್ನರ್ ಎದುರು ನಮ್ಮದು ಸೇಲ್ ಆಗಲಿಲ್ಲ. ಟೆಸ್ಟ್ ಮಾಡಿದರೆ ನಮ್ಮದು ಲೈಫ್ ಜಾಸ್ತಿ ಬರ್ತಾ ಉಂಟು, ಫಿನಿಶಿಂಗ್ ಇಲ್ಲ. ಹಾಗೆ ನಿಂತೋಗಿತ್ತು. ಕೊನೆಗೆ ಫ್ಯಾಕ್ಟ್ರಿ ಬಂದಾಗಿದೆಯಲ್ಲ, ನಾನು ಅವಾಗ ಅಲ್ಲಿ ರಬ್ಬರ್ ಅಲ್ಲಿ ಪುಸ್ತಕ ಇತ್ತು, ಸ್ಟಡಿ ಮಾಡಿ ಅಲ್ಲಿ ಈ ಹೋಸ್ ಪೈಪ್ ಉಂಟಲ್ಲ, ರಬ್ಬರ್ ಹೋಸ್ ಪೈಪು, ಅದರ ಬಗ್ಗೆ ಸ್ಟಡಿ ಮಾಡಿ ಒಬ್ಬ ಕೆಮಿಸ್ಟ್ ಇದ್ದ. ಜನ ಎಲ್ಲ ಬಿಟ್ಟಿದ್ದಾನೆ, 1-2 ಜನ ಮಾತ್ರ ಇದ್ದಾರೆ. ಅವ್ರ ಹತ್ರ ಹೇಳಿ ಪುನಃ ರಬ್ಬರ್ ಮಿಕ್ಸ್ ಮಾಡಿ ಟ್ರಯಲ್ ಪ್ರೊಡಕ್ಷನ್ ತೆಗೆದು ನಮ್ಮ ವರ್ಕ್ಶಾಪೆಲ್ಲ ಡೈ ಮಾಡಿ ಅವರ ಸ್ಟೂಡೆಂಟ್ ತೆಗೆದೆ. ಅದು ಅರ್ಧ ಇಂಚ್ ಇದ್ದರೆ ಸ್ವಲ್ಪ ದೊಡ್ಡದಾಗ್ತದೆ, ಸ್ವೆಲ್ಲಿಂಗ್ ಬರ್ತಿತ್ತು. ಪುನಃ ಬಂದು ನಾವು ಟರ್ನರ್ ಸ್ವಲ್ಪ ಸಣ್ಣ ಮಾಡಿದೆ, ಟ್ರಯಲ್ ಮಾಡಿ ಚೆಂದ ಬಂತು. ಅದಕ್ಕೆ ಇದು ಸಿಂಥೆಟಿಕ್ ರಬ್ಬರ್ ಹಾಕಿ ಬ್ಲೆಂಡ್ ಮಾಡಿದರೆ ಸೂಪರ್ ಕ್ವಾಲಿಟಿ ರಬ್ಬರ್ ಪೈಪ್ ಬಂದು. ಇವರಿಗೆ ಅಲ್ಲಿ ಬಿಟ್ಟೆ, ಬಾ ಅಲ್ಲಿ ಹೊಸ ಪ್ರಾಡಕ್ಟ್ ಮಾಡಿದ್ದೇನೆ, ಸಕ್ಸಸ್ ಆಗ್ಬೋದು ಅಂತ ಬಂದು ಅದು ಒಳ್ಳೆ ಪಿಕಪ್ ಆಗಿತ್ತು. ಪಿಕಪ್ ಆಗಿ ಅಷ್ಟೊಂದು ಮಾರ್ಕೆಟಿಗೆ ನನ್ನ ಇನ್ನೊಬ್ಬ ಪಾರ್ಟ್ನರ್ ಇದ್ರಲ್ಲ, ಅವರ ಭಾವನನ್ನು ಅವರು ಸಜೆಸ್ಟ್ ಮಾಡಿದರು. ಅವನಿಗೆ ಬೆಂಗಳೂರಲ್ಲಿ ಅವನನ್ನು ಅಪಾಯಿಂಟ್ ಮಾಡಿ ಇಲ್ಲಿಂದ ಕಳಿಸೋದು, ಮಾರ್ಕೆಟಿಂಗ್ ಮಾಡ್ತಿದ್ದೆ. ಅವ ಸರಿ ದುಡ್ಡು ಬೆಳೆಸ್ತಿರಲಿಲ್ಲ, ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಅವ ಆ ದುಡ್ಡನ್ನು ಬೇರೆ ವಹಿವಾಟಿಗೆ ಹಾಕಿದ್ದಾರೆ ನಮ್ಮ. ಮತ್ತೆ ಹೇಳಿದ, ದುಡ್ಡು ಬರೋದಿಲ್ಲ, ಅಷ್ಟೊಂದು ಸೇಲ್ ಆಗೋದು, ಅಂದರೆ ಕಾಸ್ಟ್ ಜಾಸ್ತಿ ಆಯಿತು, ಕಾಂಪಿಟೇಷನಲ್ಲಿ ಕಮ್ಮಿ ಇಟ್ಟರೆ ಕೊಡ್ಬೋದು ಅಂತ. ಕಮ್ಮಿ ಆಗಬೇಕಾದ್ರೆ ಫಿಲ್ಲರ್ ಜಾಸ್ತಿ ಆಗಬೇಕು ಹೇಳಿದ. ಇಲ್ಲ ಸಾಕದು, ಒಂದು ಬಿಲ್ಡಿಂಗ್ ಆಗುವಾಗ ಅದು ಬಿಸಾಡ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಇವಾಗ ಇದು ಫಿಲ್ಲರ್ ಜಾಸ್ತಿ, ಅದೇ ಚೈನ್ ಹಾಕಲೇ ಮತ್ತು ಇನ್ನೊಂದು ಇದು ಉಂಟು. ಅದು ಒಳ್ಳೆ ಪ್ರೆಷರ್ ಕೊಡುವಾಗ ಪೈಪ್ ಹೊಡಿತಾ ಹೋಯ್ತು. ಮಾರ್ಕೆಟ್ ಫುಲ್ ಹಾಳಾಯಿತು. ಪುನಃ ಬಂದಾಯಿತು. ಪುನಃ ಬಂದಾಗಿ ಪುನಃ ಪುಟವರ್ತಿಗೆ ಕೊನೆಗೆ ಜೋರು ಮಾಡಿ ನಾನು ನಿಜ ಇದು ಮಾಡಿದೆ. ನನ್ನ ಹತ್ರ ಏನು ದುಡ್ಡಿಲ್ಲ, ಇದು ಸರಿಯಾಗಿ ಕಂತು ಕಟ್ತಿದ್ದೆ, ಇದನ್ನು ಮಾಡಿದೆ. ಮತ್ತು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಬಂತು KSS ಚಿಕ್ಕ ಯೂನಿವರ್ಸಿಟಿಗೆ. ಅದಕ್ಕೆ ಓಡಾಡಿದ ಟ್ರೆಡ್ರ ಪರವಾಗಿ. ಆಗ ನಮ್ಮ ಶಿವರಾಮಣ್ಣ ಗೊತ್ತುಂಟಲ್ಲ ಹೊಳಪ, ಅವರ ಮಗ BE ಮಾಡಿ ಬಂದಿದ್ದ. ಹಾಗೆ ಅವನಿಗೆ ಸೇರಿಸಿಕೊಂಡು
ಎಕ್ಸ್ಟ್ರೂಡ್ ದೊಡ್ಡದು ತಂದು ಇದು ಇದು ಇರೋ ಮತ್ತು ಅದಕ್ಕೆ ಬೆಲ್ಟ್ ಕನ್ವೇಯರ್ ಎಲ್ಲ ತಂದು ಶುರು ಮಾಡಿದರು. ಎಕ್ಸ್ಟ್ರಾ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟರು. ಶುರು ಮಾಡಿದಲ್ಲಿ ಈ ಬಿಸ್ನೆಸ್ ಎಲ್ಲ ಮಾಡಿದ ಚೆನ್ನಾಗಿ ನಡೀತಾ ಇತ್ತು. ಕ್ರೆಡಿಟ್ ಕೊಟ್ಟು ಕೊನೆಗೆ ಶುರು ಹೇಳೋದು ಚಿಲ್ಲರ್ ರಬ್ಬರ್ ಸೂಪರ್ ಉಂಟು ಸಾಮಿಂದ ಹೇಳೋದಲ್ಲಿ. ಆಮೇಲೆ ಕೊಂಡೋಗಿ 2ನೇ ವಾರ ಸ್ವಲ್ಪ ಬಾಕಿ ಮಾಡೋದು. ಹಾಗೆ ಬಾಕಿ ಮಾಡಿ ತುಂಬ ಬಾಕಿ ಆಗುವ ನಿಗಳೆಲ್ಲ ಇಡ್ಲಿಕ್ಕೆ ಹಾಕ್ಕೊಂಡು ಇದು ರೆಡ್ ರಬ್ಬರ್ ಒಳ್ಳೆ ಇಲ್ಲ ಅಂತ ಕೊನೆಗೆ ಹಿಡಿಸಿ ಯಾಕೆ ಸುಮಾರು ಲಾಸ್ ಹಣ್ಣು ಎಲ್ಲ ಹಿಡಿಸಿ 10 ಲಕ್ಷ ರೂಪಾಯಿ ನಷ್ಟ ಆಯಿತು. ಕೊನೆಗೆ ಪುನಃ ಹೋಗಿದೆ ಪುಟ್ಟವರ್ತಿಗೆ. ಮತ್ತೆ ಮೀಟಿಂಗ್ ಕರೆದೆ ಎಂತ ಮಾಡೋದು ಎಂತ ಅಷ್ಟಾಗ ಲಾಯರ್ ಇದು ಬ್ಯಾಂಕಿನವರು ಲಾಯರ್ ನೋಟಿಸ್ ಕೊಟ್ಟು ಇದು ಕೋರ್ಟಿಗೆ ಹಾಕಿ ಲಾಯರ್ ನೋಟಿಸ್ ಬಂತು. ಅಪ್ಪನಿಗೆ ಗೊತ್ತಿಲ್ಲದ ಹಾಗೆ ನಾನು ಲಾಯರ್ ನೋಟಿಸ್ ನಾನು ತಗೊಂಡು ಬಂದೆ. ಇವರನ್ನೆಲ್ಲ ಕರೆದೆ, ಶಿವರಾಮಣ್ಣನು ಡೈರೆಕ್ಟರ್ ಹೇಳಿದೆ. ಅಲ್ಲಿ ಒಬ್ಬರು ಡಾಕ್ಟರ್ ಸಿ ಎಸ್ ಭಟ್ ಅಂತಲೇ ಅವರಿಗೆ ಅಂದಾಜಾಗಿದೆ, ಇದು ಮೊದಲೇ ಇದಾಯ್ತು, ಅವರು ಮೊದಲೇ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ನನ್ನ ಎಕ್ಸ್ ಪಾರ್ಟ್ನರ್ ತಮ್ಮ, ನಾನು, ಅಪ್ಪ ಡೈರೆಕ್ಟರ್ ಅಲ್ಲ, ಅವರು ಗ್ಯಾರಂಟರ್, ಮತ್ತು ಶಿವರಾಮಣ್ಣ ಅವರು ಡೈರೆಕ್ಟರ್. ಇದು ಶಿವರಾಮಣ್ಣ ನೀಸು ನೋಟಿಸ್ ಬಂದಿದೆ. ಅಪ್ಪನಿಗೆ ಗೊತ್ತಾಯಿತು. ನಾನು ಫಂಕ್ಷನಿಗೆ ಹೋದಲ್ಲಿ ನಮ್ಮ ದೊಡ್ಡಪ್ಪನ ಮಾತು ಇವರು ಶಿವರಾಮಣ್ಣ ಮಾತಾಡಿದ್ದನ್ನು ಕೇಳಿ ಅವರು ತುಂಬ ಶಾಕ್ ಆಯಿತು. ಇವರೊಟ್ಟಿಗೆ ಸೇರಿ ನಾನು ಹಾಳಾದೆ ಅಂತೇಳಿ ಅವ್ರು ಹೇಳಿದರು. ಅದು ಅವ್ರು ಡೈಜೆಸ್ಟ್ ಮಾಡಲಿಕ್ಕೆ ಆಗಿಲ್ಲ. ನನ್ನನ್ನು ಬರಲಿಕ್ಕೆ ಹೇಳಿದರು. ಹೋದೆ. ಸುಮ್ಮನೆ ಬೇಜಾರಲ್ಲಿ ಕೂತಿದ್ದಾರೆ, ಮಾತಾಡೋದಿಲ್ಲ. ಅಮ್ಮ ಒಳಗೆ ಹೇಳಿದೆ, ಅಮ್ಮನ ಹೇಳಿದೆ ಅಂತ. ನಿನ್ನೆಂದು ಅವರು ಸರಿಯಾಗಿ ಮಾತಾಡೋದಿಲ್ಲ. ಅವರಿಗೆ ವಿಷಯ ಗೊತ್ತಿಲ್ಲ ನಿಮಗೆ, ಅದಕ್ಕೆ ಲಾರಿ ನೋಟಿಸ್ ಬಂದಿದೆ ಅಂತೆ ಹೇಳಿ ಹೋಗಿ ಮಾತಾಡೋದು ಹೇಳಿ. ಹೌದಲ್ಲಿ ಕೂತ್ಕೊಂಡಿದ್ರು. ಕೂತೆ ಅವನಿಂದ ಆಗೋದಿಲ್ಲಪ್ಪ, ನಿನ್ನಿಂದ ಆಗ್ತದೆ ನೋಡು ಅಂತೇಳಿ ಬೇಸರದಿಂದ. ಅದು ದೊಡ್ಡ ಗುಂಡಿ ಅದು ನೋಡಿದೆ. ತುಂಬ ಲಯಬಿಲಿಟಿ ಉಂಟು, ಅಸೆಟ್ಗಿಂತ ಜಾಸ್ತಿ ಲಯಬಿಲಿಟಿ ಉಂಟು. ಎಂತ ಮಾಡೋದು ಸ್ವಲ್ಪ ಹೊರಗೆ ನೋಡಿ. ನನ್ನ ಹತ್ರ ವರ್ಕ್ಶಾಪ್ನ ಜಾಗ ಉಂಟು, ಅಷ್ಟರಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ. ವರ್ಕ್ಶಾಪ್ನ ಜಾಗ 40 ಸೆಂಟ್ ಇತ್ತಲ್ಲ, ಅಲ್ಲಿ 8 ಸೆಂಟ್ ನಾನು ಎಕ್ಸ್ ಪಾರ್ಟ್ನರ್ ಪರ್ಚೇಸ್ ಮಾಡಿದ್ದೇನೆ. ಅಲ್ಲಿ 32 ಸೆಂಟ್ ನಾನು ಪರ್ಚೇಸ್ ಮಾಡಿದ್ದೇನೆ. ನನ್ನ ಹತ್ರ ಅಸೆಟ್ ಉಂಟು. ಹಾಗೆ 15 ಸರಿ ನಾನು ಮಾಡ್ಬೋದು. ಈಗ ಎಂತ ಮಾಡೋದು? ಮತ್ತು ಪುನಃ ಭೇಟಿ ಎಲ್ಲರೆಲ್ಲ ಹೇಳಿದೆ. ಶಿವರಾಮಣ್ಣ ಒಂದು ತಲೆ ಕೈಗೆಟ್ಟು ಹೇಳಿದೆ, ಸುಮಾರು ದುಡ್ಡು ಹಾಕಿದ್ದಾರೆ, ಹೋದದ್ದು ಹೋಗಲಿ, ಇನ್ನು ಉಳಿದದನ್ನು ನೀನು ಬಿಡಿಸಿದ್ರೆ ಸಾಕು, ಏನಾದ್ರು ಮಾಡಪ್ಪ ಅಂದರೆ ಕಣ್ಣೀರು ಹಾಕಿದರು. ಈಗ ಸೇತುವೆ ಮಾನವ ಅಥವಾ ಬ್ರಿಡ್ಜ್ ಮ್ಯಾನ್ ಅನ್ನುವಂತಹ ಒಂದು ಶೀರ್ಷಿಕೆ ಏನಿದೆ, ಅದು ಗಿರೀಶ್ ಭಾರದ್ವಾಜರಿಗೆ ಮಾತ್ರ ಸಮವಾಗಿರುವಂಥದ್ದು. ಸೊ ಇಂಥ ಒಂದು ಕಲ್ಪನೆ ಆಗಿರ್ಬೋದು, ಕನಸು ನಿಮ್ಮಲ್ಲಿ ಹುಟ್ಕೊಂಡದ್ದು ಹೇಗೆ? ಅದು ಆಪರ್ಚುನಿಟಿ ಈಸ್ ಹಾಫ್ ದ ಸಕ್ಸಸ್ ಆ್ಯಂಡ್ ಎಬಿಲಿಟಿ ಟು ಟೇಕ್ ಇಟ್ ಈಸ್ ಅದರ್ ಹಾಫ್ ಅಂತ ಒಂದು ಮಾತಿದೆ. ನಾನು ಬೇರೆಲ್ಲ ಕೆಲಸ ಮಾಡೋದು, ಇಲ್ಲಿ ಥಿಯೇಟ್ರಲ್ಲಿ ಟ್ರಸ್ಟ್ ಸೆಲೆಕ್ಷನ್ ಮಾಡೋದೆಲ್ಲ ಜನ ನೋಡಿದಾರಲ್ಲ, ಹಾಗೆ ಅದಕ್ಕೆ ಸ್ವಲ್ಪ ಹೆಸರಿತ್ತು. ಇಲ್ಲಿ ಸುಳ್ಯದಲ್ಲಿ ಒಬ್ಬರು ರೇಂಜ್ ಆಫೀಸರ್ ಇದ್ದರು, ನಾರಾಯಣ ಅಂತ. ಒಂದು ಹೌದು ಬೇರೆ ಬೇರೆ ಪಂಪ್ ಎಲ್ಲ ಮಾಡಿದ್ದಾರೆ. ಬೇರೆ ಫ್ರೆಂಡ್ ಆಗಿದ್ದರು. ಅವರು ಕುಶಾಲಕ್ಕೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಕಾವೇರಿ ನದಿ 2 ಭಾಗ ಆಗಿ ಪುನಃ ವಿಸರ್ತದೆ. 65 ಎಕರೆ ಜಾಗ ನಡುವೆ ಉಂಟು. ಅಲ್ಲಿಯ ಮರ ಎಲ್ಲ ಯಾರು ಕದ್ದು ಹೊಡೋಗಿದ್ದಾರೆ. ಅಲ್ಲೇ ಕ್ರಾಸ್ ಆಗಲಿಕ್ಕೆ ಅವರಿಗೆ ಬೇಕಿತ್ತು. ಅವರು ಒಂದು ದಿವಸ ಬಂದು ನನಗೆ ಅಲ್ಲಿ ಒಂದು ಸೇತುವೆ ಮಾಡಿಕೊಡಿ. ಸೇತುವೆ ನನಗೆ ಗೊತ್ತಿಲ್ಲ, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಹೇಳಿದೆ. ನೋಡಿ ಒಬ್ಬರು ಶ್ರೀಧರ ಭಟ್ರು ಅಂತೇಳಿ ಒಬ್ಬರು ಮಾಡಿದ್ದಾರೆ, ಮರದಿಂದ ಮರಕ್ಕೆ ಹಗ್ಗ ಕಟ್ಟಿ. ನೀವು ಅವರೇ ಹೇಳಿದರು, ನೀವು ಮಾಡ್ಬೋದು ಅಂತ ಹೇಳಿದ್ರು. ಮತ್ತು ನಾನು ಬರ್ತಿಲ್ಲ, ಅಷ್ಟು ದೂರ ಹೇಳಿದೆ. ನೀವು ಭಾರತೀಯ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಕೂತ್ಕೊಳ್ತೇನೆ, ಉಪವಾಸ ಕೂತ್ಕೊಳ್ತೇನೆ ಹೇಳಿದೆ. ಮತ್ತು ಹೋದೆ. ಹೋಗಿ ನೋಡಿದೆ, ಇದನ್ನು ಈ ಬ್ರಿಡ್ಜ್ ನೋಡಿ ಹೋದೆವು. ಅವರು ಬರೀ ಇದಾಗಿ ಅಡಿಕೆ ಬರೋದು ತಟ್ಟೆ ಹಾಕಿ ನಡ್ಕೊ, ಅವರಿಗೆ ಮಾತ್ರ ಬರ್ಸಲ್ಲ ಅದು, ವೈರೆಲ್ಲ ಕಟ್ಟಿಕೊಂಡು ಈಗೆಲ್ಲ ಉಂಟದು. ಈಗ ಐಡಿಯಾ ಸಿಕ್ಕಿದ್ದು. ಹಾಗೆ ಅವ್ರಿಗೆ ಹೇಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ನೀವು ಕಟ್ಬಹುದು ಅಥವಾ ನಿಮ್ಮ ಹತ್ರವೇ ಬರಬೇಕು ಅಂತ? ನಾನು ಇಲ್ಲೇ ಹೆಸರಿತ್ತು, ನಾನೆಲ್ಲ ಸ್ವಲ್ಪ ಇನೋವೇಟಿವ್ ಅಂತ. ಆದ್ರೆ ಒಂದು ಸೇತುವೆ ಕಾನ್ಸೆಪ್ಟನ್ನೇ ನಿಮ್ಮ ಮುಂದೆ ತರಬೇಕು ಅಂತ ಹೇಳಿದರೆ ಅವ್ರಿಗೆ ಒಂದು ಅಲ್ಲ, ಅದು ಅವರು ಕಾನ್ಫಿಡೆನ್ಸ್ ಬೇಕಲ್ಲ. ಶ್ರೀಧರ್ ಭಟ್ರು ರೆಕಮೆಂಡ್ ಮಾಡಿದ್ದು. ಶ್ರೀಧರ್ ಭಟ್ರು ನಮ್ಮಲ್ಲಿ ಯಾರೇನೋ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ರು ಅವರು. ಮತ್ತು ಇಲ್ಲಿ ಸ್ವಲ್ಪ ಹೆಸರು ಇದ್ದದ್ರಿಂದ ಮಾಡಿದರೆ ಅವನಿಗೆ ಮಾಡಿ ಅಂತೇಳಿ ಅವರು ಹೇಳಿದ್ದ. ಹಾಗೆ ಇವರು ಬಂದು ನನಗೆ ಗಟ್ಟಿ ಹಿಡ್ಕೊಂಡು ಹೋಗಿ ನೋಡಿದೆ. ಮತ್ತು ಐಡಿಯಾ ಸಿಕ್ಕಿತ್ತು ರೋಪ್ ಕಟ್ಟೋದೆಲ್ಲ. ಹಾಗೆ
ನೋಡಿದೆ ಚೈನ್ ಬ್ಲಾಕ್ ಹಾಕಿ ರೋಪನ್ನು ಟೈಟ್ ಸ್ವಲ್ಪ ಒಳ್ಳೆ ಟೈಟ್ ಮಾಡೋ ನನಗೆ ಲೆಕ್ಕಾಚಾರ ಇಲ್ಲ ಆಗ. ಮತ್ತು ಅಂದಾಜಿಗೆ ಸಸ್ಪೆಂಡರ್ಸ್ ಎಲ್ಲ ಮಾಡಿ ಅವರೇ ಮರದ ಅಲ್ಲಿಗೆ ಕೊಟ್ಟರೆ ಹ್ಯಾಂಗ್ಲರ್ ಇಟ್ಟು ಅದು ಸ್ವಲ್ಪ ಹೀಗಿತ್ತು. ಪುನಃ ಸಸ್ಪೆಂಡರ್ ಕಟ್ ಮಾಡಿ ಒಂದು ಒಳ್ಳೆ ಕ್ರಾಸಿಂಗ್ ಮಾಡಿ ಕೊಟ್ಟೆ. ಒಂದು ಮರದಿಂದ ಮರಕ್ಕೆ, ಆ ಮರದಿಂದ ಮರಕ್ಕೆ, ಒಟ್ಟು 80 ಮೀಟ್ರ್, 50 ಮೀಟ್ರ್ ಒಂದು ಬಸ್. ಇನ್ನು ಅವರು ಉಪದ್ರಕ್ಕೆ ಮಾಡಿದ್ದಾರೆ. ಆದರೂ ಅದೊಂಥರ ರಿಸ್ಕ್ ಕಾನ್ಸೆಪ್ಟ್, ಯಾಕಂದರೆ ನೀವು ಕಟ್ಟುವಂಥ ಸೇತುವೆ ಮೇಲೆ ಅದೆಷ್ಟೋ ಜನರು ನಡೆದು ಹೋಗ್ತಾರೆ. ಅಲ್ಲ, ಅದು ಅವರ ಪರ್ಪಸ್ಸಿಗೆ ಅದು ಇವರಿಗೆ ಅವರ ಕೆಲಸಗಾರರು ಹೋಗಲಿಕ್ಕೆ ಅಲ್ಲಿ ಅವರು ಏನು ಮತ್ತೆ ದೊಡ್ಡ ಬ್ರಿಡ್ಜ್ ಮಾಡುವ ಐಡಿಯಾ ಅವರು RCC ಬ್ರಿಡ್ಜೇ ಮಾಡುವ ಐಡಿಯಾ ಇತ್ತು ಅವರಿಗೆ. ಅದು ಅದರಲ್ಲಿ ನಡೆಯುವಂತಹ ಪ್ರತಿಯೊಂದು ಜೀವ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮಗೆ ಈ ಟೈಮ್ನಲ್ಲಿ ಅಂದರೆ ತುಂಬಾ ಅಡೆತಡೆಗಳು ಬಂದಿರ್ಬೋದು, ಒಂದು ಮಾನವೀಯ ಅಡೆತಡೆ ಆಗಿರ್ಬೋದು, ತಾಂತ್ರಿಕ ಇಮ್ಯಾಜಿನೇಷನ್ ಕೂತು ರಾತ್ರಿ ಇದು ಮಾಡಿದೆ, ಇದು ಹೇಗೆ ಮಾಡೋದು ಅಂತೇಳಿ ಸಸ್ಪೆಂಡ್ ಅವ್ರು ಮಾಡಿದ ಇದು ಅಲ್ಲ. ಮತ್ತು ಏನೆಲ್ಲ ಮಾಡಿದೆ ಅದನ್ನು ಅಂದರೆ ಸ್ವಲ್ಪ ಜಾಸ್ತಿ ರೋಪೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಮೆಕ್ಯಾನಿಕಲ್ಲಿ ನಮಗೆ ಇತ್ತಲ್ಲ ರೋಪಿನ ಟೆನ್ಷನ್ ಅಷ್ಟು, ಇಷ್ಟು ಜನ ಹೋದರೆ ಲೋಡ್ ಎಷ್ಟು ಬರ್ತದೆ ಹಾಗೆ ಇದೆಲ್ಲ ಲೆಕ್ಕ ಹಾಕಿ ಎಲ್ಲ ಮಾಡಿದೆ. ಮತ್ತು ಅಲ್ಲಿಂದ ಇದು ಮಡಿಕೇರಿಯಲ್ಲಿ ಶಕ್ತಿ ಅಂತ ಒಂದು ಪೇಪರ್ ಉಂಟಲ್ಲ, ಆ ಪೇಪರ್ ತಗೊಂಡು ಇಲ್ಲಿ ಸುಳ್ಳಿದವರು ಯಾರು ತಗೊಂಡು ಬಂದು ಇವರಿಗೆ ಆಸೆ ಚಿಗುರು ಹೊಡೆಯಿತು ನಮ್ಮ ಅರಂಬೂರಿನವರಿಗೆ. ಅವ್ರು ಫೋಟೋ ಎಲ್ಲ ಉಂಟು ಅಲ್ಲಿ. ನಮಗೆ ಇಂಥದ್ದೊಂದು ಮಾಡುವ, ಗಿರಿಶಣ್ಣ ಹತ್ರ ಹೋಗುವ ಅಂತ ಆಯಿತು. ಅವರೊಂದು ದೋಣಿ ಇತ್ತು, ಅದು ಒಟ್ಟಾಗಿತ್ತು. 5 ಜನ ಹೋದರೆ ಒಬ್ಬ ನೀರಿನವರೆಗೆ ಹಾಕ್ಬೋದು. ಅವರು ಬಂದು ನಮಗೊಂದು ಸೇತುವೆ ಮಾಡಬೇಕು ಅಂತದೆ. ನಾನು ಹೋಗಿ ನೋಡಿ ಮರ ಇದ್ದರೆ ಕಟ್ಟುವ ಅಂತದೆ. ಅಲ್ಲಿ ಮರ ಒಂದು ವೀಕ್ ಮರ ಇತ್ತು ಒಂದು ಸೈಡು, ಮತ್ತಲ್ಲಿ ಮರ ಇಲ್ಲ. ಇಲ್ಲೇ ಆಗಲಿಲ್ಲ ಮರ, ಇಲ್ಲಿ ಮರ ಇಲ್ಲ ಹೇಳಿದೆ. ಒಬ್ಬಳೆ ಮರ ಎಲ್ಲರೂ ಪಿಲ್ಲರ್ ಹಾಕಿಲ್ಲ. ಪಿಲ್ಲರ್ ಹಾಕಿ ನನಗೆ ಅದು ನನಗೆ ಗೊತ್ತಿಲ್ಲ, ಸಿವಿಲ್ ಇಂಜಿನಿಯರಿಂಗ್ ಅಂತ. ನೀವು ಇಂಜಿನಿಯರ್ ಅಲ್ಲ, ನಿಮ್ಮ ಅಪ್ಪ ಸಹ ಇಂಜಿನಿಯರ್, ನೀವು ಮಾಡ್ಬೋದು ಹಾಗೆ ಹೀಗೆ. ಒಬ್ಬರು ಇಲ್ಲಿ ಬಾಬು ಸಾಹೇಬ್ ಈರು ಮಲ್ಪೊಳಿಯೇ, ಈರು ಬಲಸವಲ್ತೆಲ್ಲ ಮಲ್ಪೇರ್ ಹಾಕ್ಬಿಡು ಅಂತ. ಹಾಗೆ ನನಗೆ ನೆನಪಾಯಿತು, ಇದು ಸಕ್ಸಸ್ ಕಮ್ಸ್ ಇನ್ ಕ್ಯಾನ್ಸ್ ಅಂತ. ಯಶಸ್ಸು ಬರಬೇಕಾದ್ರೆ ಐ ಕ್ಯಾನ್ ಡೂ ಇಟ್ ಅಂತೆಲ್ಲ ಹೇಳೋದು. ಆದರೆ ಎಂತ ಮಾಡೋದು, ನಾವು ಮತ್ತೆ ಮಂಗಳೂರಿಗೆ ಹೋಗಿ ಬುಕ್ ತಗೊಂಡು ಬಂದೆ, ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಹುಡುಕಿದೆ. ಹುಡುಗ ಸಸ್ಪೆನ್ಷನ್ ಬ್ರಿಡ್ಜಿನದ್ದು ಫೋಟೋ ಇದ್ದ ಬುಕ್ ಸಿಕ್ಕಿತ್ತು. ಒಳಗೆ ನೋಡಿದೆ ಕೇಬಲ್ಸ್ ಆ್ಯಂಡ್ ಸಸ್ಪೆನ್ಷನ್ ಬ್ರಿಡ್ಜಸ್ ಚಾಪ್ಟರ್ ಉಂಟು, ತಗೊಂಡು ಬಂದೆ. ಸ್ಟಡಿ ಮಾಡಿ ಆವಾಗ ಕಾನ್ಸೆಪ್ಟ್ ಗೊತ್ತಾಯಿತು, ಎಂಥ ಮೆಟೀರಿಯಲ್ ಉಪಯೋಗ ಮಾಡ್ಬೋದು. ಅಲ್ಲೇ ವರ್ಲ್ಡ್ ಫೇಮಸ್ ಬ್ರಿಡ್ಜಿನದ್ದು ಇದರದ್ದು ಕಾನ್ಸೆಪ್ಟ್, ಅದು ಹೇಗೆ ರಿಲೇಷನ್ ಬಿಟ್ವೀನ್ ಸ್ಪ್ಯಾನ್ ಟು ಇದು ಡಿಪ್ ಆಫ್ ದ ಕೇಬಲ್, ಆಮೇಲೆ ಸ್ಪ್ಯಾನ್ ಟು ವಿಡ್ತ್ ರೇಷಿಯೋ ಅದೆಲ್ಲ ಉಂಟು. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಸುಮಿತ್ರ ಅಂತ ಇಂಜಿನಿಯರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಪಿಲ್ಲರ್ಗೆ ಇಷ್ಟು ಲೋಡ್ ಬರ್ತದೆ, 2 ಪಿಲ್ಲರಿಗೆ ಆಗೋದು. ಮತ್ತು ಅವರೊಂದು ಅಂದಾಜು ಹೇಳಿದರು. ಆ್ಯಂಕರ್ ಬ್ಲಾಕ್ ಹೇಗೆ ಅಂತ ಇಲ್ಲಿ ಪುಸ್ತಕದಲ್ಲಿಲ್ಲ, ನಮಗೆ ಇಬ್ಬರಿಗೆ ಗೊತ್ತಿಲ್ಲ. ಹಾಗೆ ಇಬ್ಬರು ಸೇರಿ ಒಂದು ಐಡಿಯಾ ಮಾಡಿ ದೊಡ್ಡ ಗುಂಡಿ ಸಿಗ್ತದೆ, ಅಲ್ಲೇ ಸ್ಲ್ಯಾಬ್ ಹಾಕಿ ಅದನ್ನು 5 ಬಾರ್ಸ್ ಇಟ್ಟು ಅಲ್ಲಿ ಒಂದು ಶಾಕಲ್ಲಿ ಇದೆಲ್ಲ ಪುಲ್ಲಿ ಎಲ್ಲ ಇಟ್ಟು ಅದಕ್ಕೆ ಕಟ್ಟುವಂತೆ ಮಾಡಿದ್ದು. ಇವರು ಹಾಗೆ ಅಂದಾಜು ಮಾಡಿದ್ದು. ಇವು ಅವರು ಜಿಲ್ಲಾ ಪಂಚಾಯತಿಗೆ MLA ಹತ್ರ ಹೋಗಿದ್ದಾರೆ, ಹ್ಯಾಂಗಿಂಗ್ ಬ್ರಿಡ್ಜಿಗೆ ಅನುದಾನ ಇಲ್ಲ ಅಂತ ಹೇಳಿ. ಅವರಿಗೆ ಅನಿವಾರ್ಯ ಆಗಿತ್ತು. ಪುನಃ ಬಂದರು, ಸ್ವಾಮಿ ನಮಗೆ ಇಷ್ಟು ಸ್ಟ್ರಾಂಗ್ ಬೇಡ, ಒಮ್ಮೆಗೆ 25 ಜನ ಹೋದರೆ ಸಾಕು, ದೋಣಿಯಲ್ಲಿ 5 ಜನ ಹೋಗೋದು, ಒಂದು 10 ವರ್ಷ ಮಾಡಲಿಕ್ಕೆ ಬಂದರೆ ಸಾಕು, ಅಷ್ಟೇ ಬೇರೆ ಸ್ಯಾಂಕ್ಷನ್ ಮಾಡಿಸ್ತೇವೆ, ಕಮ್ಮಿಯಲ್ಲಿ ಅಷ್ಟು ಕಮ್ಮಿಯಲ್ಲಿ ಆಗ್ತದೆ ಅಷ್ಟು ಕಮ್ಮಿಯಲ್ಲಿ ಮಾಡಬೇಕು. ಅವರು 25 ಜನ ಹೇಳಿದರು. ನಾನು ಮೀಟ್ರಿಗೆ ಒಬ್ಬನಾಗೆ 89 ಮೀಟ್ರ್ ಬರ್ತದೆ, 89-90 ಜನ ಇಲ್ಲ ಇದನ್ನು ಡಿಸೈನ್ ಮಾಡಿದೆ. ಪುನಃ ದೊಡ್ಡ ಮನೆಯಿಂದ ಬಂತಿಗೆ ನನಗೆ ನೀವೇನು ಕೊಡೋದು ಬೇಡ, ಮತ್ತು ನಾನು ಹೇಳಿಕೊಡ್ತೇನೆ, ನೀವೇ ಮಾಡಿ, ನಿಮ್ಮ ಕೈಯಲ್ಲಿ ಮೆಟೀರಿಯಲ್ ತಂದರೆ ಆಯಿತು, ಎಲ್ಲರೂ ಸೇರಿ ಮಾಡುವ ಅಂತ. ಅದು ವರ್ಕ್ಶಾಪ್ನ ಕೆಲಸ ಉಂಟಲ್ಲ ರೋಡಿಗೆ ಹತ್ರ, ಅಲ್ಲಿಗೆ ತರ್ತಾನೆ ಜನರೇಟರ್ ಡ್ರಿಲ್ಲಿಂಗ್ ಮೆಷಿನ್ ಅಲ್ಲ, ಒಳ್ಳೆ ಬದಿಗೆ ಅಲ್ಲೇ ಒಂದು ಶೀಟ್ ಹಾಕಿ ಅದು ರೆಡಿಯಲ್ಲಿ ಮಾಡುವ. ಆಚಾರ್ಯ ಮರ ನೀವೇ ಮಾಡ್ತಾರೆ, ಆಚಾರ್ಯ ಕೆಲಸ ಅಲ್ಲೇ ಮಾಡಲಿ ಹೇಳಿ ಭಾರಿ ಖುಷಿಯಲ್ಲಿ ಬಂದರು. ಅಲ್ಲಿ ಒಂದು 30-40 ಜನ ವಾಲಂಟಿಯರ್ಸ್ ಕಾಂಕ್ರೀಟ್ ಕೆಲಸಕ್ಕೆ ಸುಮಿತ್ರಾಗಿ ವಹಿಸಿಬಿಟ್ಟದ್ದು ನೋಡಿದರೆ. ಇದೆಲ್ಲ ಆಚಾರ್ಯಗೆ ಇದು ಮರ ಇದು ರೋಡ್ ಕಟ್ ಮಾಡೋದು ಥ್ರೆಡ್, ಆಗ ನನಗೆ ಲೆಕ್ಕ ಸಿಕ್ಕಿತ್ತು. ಈ ಲೆಂತ್ ಸಸ್ಪೆಂಡರ್ ಅಂತೆಲ್ಲ ಸಿಕ್ಕಿದ್ದಲ್ಲ, ಕರೆಕ್ಟ್ ಡಿಸೈನ್ ಮಾಡಿ ಇರೆಕ್ಷನ್ ಗೊತ್ತಿಲ್ಲ ಹೇಗೆಲ್ಲ ಮಾಡಿದೆವು. ನಮ್ಮ ಸಾವಸಿ ಹುಡುಗರೊಟ್ಟಿಗೆ ಸೇರಿ ಮಾಡಿದೆವು. ಆಗ ಇನ್ನೂ ಸೇತುವೆ ಮಾಡ್ಬೋದು ಅಂತ ಮತ್ತು ಸಹ ನಾವು ಇರಲಿಲ್ಲ, ನಮ್ಮವರಿಗೆ ಒಂದು ಬೇಕು ಮಾಡಿದೆವು.